ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ನಿರ್ಮಾಣ್ ಶೆಲ್ಟರ್ಸ್ ಬಡಾವಣೆಯಲ್ಲಿ ನಿರ್ಮಿಸಿರುವ ಅಕ್ರಮ ಕಟ್ಟಡಗಳ ತೆರವಿಗೆ ಮೀನಾಮೇಷ ಮಾಡುತ್ತಿರುವ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಆನೇಕಲ್ ತಾಲೂಕು ಪಂಚಾಯಿತಿ ಇಒ ವಿರುದ್ಧ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ಸಂದೇಶ್ ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಹಗಲಿರುಳು ಅನಿರ್ದಿಷ್ಟ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಿರುವ ಭೂಗಳ್ಳರ ವಿರುದ್ಧ ಮತ್ತು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಸ್ಥಳಕ್ಕೆ ಆನೇಕಲ್ ತಾಲೂಕು ಪಂಚಾಯಿತಿ ಇಒ ಭೈರಪ್ಪನವರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದರು. ಆದರೂ ಸಹ ನಿರ್ಮಾಣ್ ಶೆಲ್ಟರ್ಸ್ ಬಡಾವಣೆಯಲ್ಲಿ ನಿರ್ಮಿಸಿರುವ ಅಕ್ರಮ ಕಟ್ಟಡಗಳ ತೆರವು ಮಾಡುವವರೆಗೆ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ಸಂದೇಶ್ ಅವರು ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಬೆಸ್ತಮಾನಹಳ್ಳಿ ಯಲ್ಲಪ್ಪ, ಮಹದೇಶ್, ಅಂಬರೀಶ್, ಮಂಗಳಮ್ಮ, ಕುಮಾರ್, ಚಲಪತಿ, ಮಂಜುನಾಥ್, ಚಂದ್ರು, ಟಿಟಿ ಮಂಜುನಾಥ್, ಯೋಗೇಶ್, ಸೋಮಣ್ಣ, ವಿನೋದ್, ಮನು ಮತ್ತು ಆನೇಕಲ್ ಪೊಲೀಸರು ಮತ್ತಿತರರು ಹಾಜರಿದ್ದರು. ಆದೇಶದ ಪ್ರಕಾರ ಕಾರ್ಯನಿರ್ವಹಿಸಿದ ಪಿಡಿಒಗೆ ಹೇಳಿದಿಕ್ಕಾರ. ಅಧಿಕಾರಿಗಳ ಪುಟ್ಟು ನಕ್ಕುತ್ತಿರುವ ಭೂಗಳ್ಳರಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಅಕ್ರಮ ಕಟ್ಟಡಗಳನ್ನು ತೆರವು ಮಾಡದ ಪಿಡಿಒಗೆ ಹೇಳಿದಿಕ್ಕಾರ. ಅಕ್ರಮ ಕಟ್ಟಡಗಳನ್ನು ತೆರವು ಮಾಡದ ಪಿಡಿಒಗೆ ಹೇಳಿದಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಸರ್ ನಮಸ್ತೆ. ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಕಲ್ಲುಬಾಳು ಗ್ರಾಮ ಪಂಚಾಯತಿ ಎದುರು 10 ದಿನಗಳಿಂದ ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿದಾದ್ಮೇಲೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಪಂಚಾಯತ್ ರಾಜ್ ಸಚಿವರಾದಂತಹ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ನೇರವಾಗಿ ಹೋಗಿ ಮಾತಾಡ್ತೀನಿ. ಸರ್, ಕೋರ್ಟ್ ಆದೇಶದ ಕಾಪಿ ಆಗೈತೆ, ಕೋರ್ಟ್ ಆದೇಶ ಆಗಿದೆ. 2022ರಲ್ಲಿ ನೋಡಿ ಇಲ್ಲಿದೆ, 2022ರಲ್ಲಿ ಇವು ಅವರು ಆದೇಶ ಮಾಡಿದ್ದಾರೆ. ಅಕ್ರಮ ಕಟ್ಟಡಗಳು ಸರ್ವೆ ಆಗಿದೆ, CS ಐಟಿಗಳು ಡೆಮಾಲೇಷನ್ ಮಾಡಬೇಕು ಅಂತ 2022ರಲ್ಲಿ ಆದೇಶ ಆಗಿದೆ ಅಂತ ಹೇಳ್ಬಿಟ್ಟು ಇಒ ತೋರಿಸ್ತಾರೆ. ಇಒ ತೋರಿಸಿದಾದ್ಮೇಲೆ ಈ ಆದೇಶ ಮಾಡಿದ್ದಾದ್ಮೇಲೆ ಈ ಭೂಗಳ್ರು ಏನು ಮಾಡ್ತಾರೆ ಗೊತ್ತಾ, ನಕಲಿ ದಾಖಲೆಗಳನ್ನ ತೋರಿಸ್ಬಿಟ್ಟು ಹೈಕೋರ್ಟಿಂದ ಸ್ಟೇ ತೊಗೊಂಡ್ಬರ್ತಾರೆ. ಹೈಕೋರ್ಟಿಂದ ಸ್ಟೇ ತೊಗೊಂಡು ಬಂದಮೇಲೆ ಹೈಕೋರ್ಟಿಂದ ಸ್ಟೇ ವೇಕೆಂಟ್ ಆಗುತ್ತೆ. ಇದು ಕೋರ್ಟಿಂದ ಸ್ಟೇ ವೇಕೆಂಟ್ ಆಗಿ ಇಒ ಅವರು ಕಾರ್ಯನಿರ್ವಹಿಸ್ಬೋದು ಅಂತ ಹೇಳ್ಬಿಟ್ಟು ಹೈಕೋರ್ಟಿಂದ ಸ್ಟೇ ಕೊಡೋಂಥದ್ದು. ಹೈಕೋರ್ಟಿಂದ ಸ್ಟೇ ಕೊಡೋಂಥದ್ದು ಇದು. ಹೈಕೋರ್ಟಿಂದ ಸ್ಟೇ ವೇಕೆಂಟ್ ಮಾಡ್ತಾರೆ. ಇವು ಅವ್ರ ಜವಾಬ್ದಾರಿಗೆ 2022ರಲ್ಲಿ ಬಿಡ್ತಾರೆ. ಈ ಕೂಡಲೇ ಅಕ್ರಮ ಕಟ್ಟಡಗಳನ್ನ ಒತ್ತುವರಿ ತೆರವು ಮಾಡಿ ಅಂತ. ನೋಡಿ, ಇದು ಕೋರ್ಟ್ ಆದೇಶದ ಕಾಪಿ. ಇದಾದ್ಮೇಲೆ ಏನಾಗುತ್ತೆ, ಆನೇಕಲ್ ಯೋಜನಾ ಪ್ರಾಧಿಕಾರದವರು ನಾವು ಕಲ್ಲುಬಾಳು ಗ್ರಾಮ ಪಂಚಾಯತಿ ಹತ್ರ ಹೋರಾಟ ಮಾಡಿದ್ರೆ ಗ್ರಾಮ ಪಂಚಾಯತಿ ಪಿಡಿಒ ಒಂದು ಸಿಂಗಲ್ ಲೆಟರ್ ಹಾಕಲ್ಲ, ಆದರೆ ಪಿಡಿಒ ಲೆಟರ್ ಹಾಕ್ತಾರೆ. ಸರಿ, ಇವರು ಆನೇಕಲ್ ಯೋಜನಾ ಪ್ರಾಧಿಕಾರದವ್ರು ಲೆಟರ್ ಹಾಕ್ತಾರೆ, ಅಕ್ರಮ ಕಟ್ಟಡಗಳನ್ನ ಕೋರ್ಟ್ ಆದೇಶದ ಪ್ರಕಾರ ತೆರವು ಮಾಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಪಿಡಿಒ ಇವಾಗಲೂ ಕೆಲಸ ಮಾಡಲ್ಲ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಆದೇಶ ಆದರೂ ಪಿಡಿಒ ಕೆಲಸ ಮಾಡಲ್ಲ. ಪ್ರಾಪರ್ಟಿಗಳ ಸಮೇತ ನೋಡಿ, ಪ್ರಾಪರ್ಟಿಗಳ ಹೆಸರುಗಳ ಸಮೇತ ಹಾಕಿ ಪಾಪ ಯೋಜನಾ ಪ್ರಾಧಿಕಾರದವರು ತೆರವು ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಕೊಡ್ತಾರೆ. ಆದರೂ ಪಿಡಿಒ ಕೆಲಸ ಮಾಡಲ್ಲ. ನಾನು ಅವತ್ತೇ ಹೇಳಿರ್ತೀನಿ, 10 ದಿನ ಆದಮೇಲೆ ಸಂದೇಶ ತಡೆಯೋಕ್ಕಾಗಲ್ಲಪ್ಪ,
ನಾವು ಹಂತವಾಗಿ ಹೋರಾಟ ಮಾಡ್ತೀವಿ, 25,000 ಜನ ಸೇರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಪಿ ಡಿ ಹೋಗಿ. ಆದರೆ ಇವ್ರು ಯಾರೋ ಸದಾನಂದ ಅಂತ ಹೇಳ್ಬಿಟ್ಟು ಒಬ್ಬ ನಿಧಾನ ಅಂತೆ ಮೆಂಬರಲ್ಲಿ, ಅಲ್ಲೇ ಗ್ರಾಮ ಪಂಚಾಯತಿ ಮೆಂಬರು. ಈ ವ್ಯಕ್ತಿ ಫಸ್ಟು ಇವ್ರ ವಿರುದ್ಧ ನಿರ್ಮಾಣ್ ಶೆಲ್ಟರ್ಸ್ ವಿರುದ್ಧ ಹೋರಾಟ ಮಾಡೋಂಥ ವ್ಯಕ್ತಿ, ಮೊದಲನೇ ವ್ಯಕ್ತಿ. ಈ ವ್ಯಕ್ತಿ ಏನು ಮಾಡ್ತಾನೆ, ಸುಮಾರು 5ರಿಂದ 6 ಕೋಟಿ ರೂಪಾಯಿ ದುಡ್ಡು ತಗೊಂಡು ಅವ್ರ ಪರವಾಗಿ ಶಾಮೀಲಾಗಿ ಇವಾಗ ಅವ್ರ ಪರವಾಗಿ ಅಧಿಕಾರಿಗಳಿಗೆ ಮಾತಾಡೋದು. ಯೋಜನಾ ಪ್ರಾಧಿಕಾರದವ್ರಿಗೆ ಹೋಗಿ ಮಾತಾಡ್ತಾರಂತೆ, ನಾವು ಸ್ಟಾಪ್ ಮಾಡಿದ್ದೀವಿ, ಹೌಸ್ ಪ್ಲಾನಿಂಗ್ ಕೊಡಬಾರ್ದು ಅಂತ ನಾವು ಸ್ಟಾಪ್ ಮಾಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಆನೆಕಲ್ಲು ಯೋಜನಾ ಪ್ರಾಧಿಕಾರದವ್ರ ಹತ್ರ ಹೋಗಿ ಕೇಳ್ತಾನಂತೆ, ಇಮಿಡಿಯೇಟಾಗಿ ನಮಗೆ ಹೌಸ್ ಪ್ಲಾನಿಂಗ್ಸ್ ಕೊಡ್ರಿ ಅಂತ. ಅದೇನು ಕೊಟ್ಬಿಡ್ತಾರೆ ಅವರು ಅಲ್ವಾ? ಈ ಥರ ಅಲ್ಲಿ ಹೋರಾಟ ಮಾಡಿರೋಂಥ ವ್ಯಕ್ತಿನೇ ಈ ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡೋದು. ಸರ್ 10 ದಿನ ರಜಾ ಹಾಕೊಂಡು ಹೊಟ್ಟೋಗಿ ಸಂದೇಶ್ ಕೋಲಾರಿಂದ ಬಂದಿಲ್ಲೇನೂ ಮಾಡಲ್ಲ, ಸಂದೇಶ್ ಸೈಲೆಂಟ್ ಆಗಿರ್ತಾನೆ ಅಂತ ಹೇಳ್ಬಿಟ್ಟು ಮಿಸ್ಗೈಡ್ ಮಾಡಿ ಪಿ ಡಿ ಒ 10 ದಿನ ರಜಾ ಹಾಕ್ತಾರೆ. ಯೋಜನಾ ಪ್ರಾಧಿಕಾರದವರ ಒಂದು ಪತ್ರಕ್ಕೆ ಯಾವುದೇ ರಿಪ್ಲೈ ಬರಲ್ಲ. ಇ ಒ ಸಾಹೇಬರು 4 ದಿನದಿಂದ ಬಂದು ಚಾರ್ಜ್ ತಗೊಂತಾರೆ. ಆದರೂ ಮೊದಲನೇ ಸೈನು ನಮ್ಮ ಲೆಟ್ರೇಡ್ಗೆ ಹಾಕ್ತಾರೆ. ನಮ್ಮ ಸಂಘಟನೆ ಕೊಡೋದು, ನಾವು ಕೊಡ್ತೀವಲ್ಲ ಲೆಟ್ರು, ಆ ಲೆಟ್ರದ್ದು ಅವ್ರ ಅಧಿಕಾರ ವಹಿಸ್ಕೊಂಡಿರೋಂಥ ಮೊದಲನೇ ಪತ್ರ ನಮ್ಗೆ ಕೊಡ್ತಾರೆ. ಅವರು ಕಾರ್ಯನಿರ್ವಹಿಸಿ ಈ ಕಡೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅಂದರೆ ಯಾರೋ ನಮ್ಮ ಸಚಿವರು ಮಾತಾಡಿ, ಹೋಮ್ ಮಿನಿಸ್ಟ್ರು ಮಾತಾಡಿ, ಮತ್ತು ಕೃಷ್ಣ ಬೈರೇಗೌಡರು ಸಾಹೇಬರು ಮಾತಾಡಿ, ಯೋಜನಾ ಪ್ರಾಧಿಕಾರದವ್ರು ಮಾತಾಡಿ, ಇ ಒ ಸಾಹೇಬರು ಕೂಡ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ನ್ಯಾಯ ಕೊಡಿಸಿದ್ದಾರೆ. ಪಿ ಡಿ ಒ ಯಾಕೆ ಒತ್ತುವರಿ ತೆರವಾಗಿ ಇಲ್ಲಿ ತನಕ ಆದೇಶ ಮಾಡಿಲ್ಲ? ಎಷ್ಟು ದುಡ್ಡಿಗೆ ಶಾಮೀಲಾಗಿದ್ದೀರಾ ಅವ್ರ ಹತ್ರ? ನಿರ್ಮಾಣ್ ಶೆಲ್ಟರ್ಸ್ ಹತ್ರ ಎಷ್ಟು ದುಡ್ಡಿಗೆ ಶಾಮೀಲಾಗಿದ್ದೀರಾ? ಅಥವಾ ಈ ಸದಾನಂದ ನಿಮಗೆ ಎಷ್ಟು ಆಮಿಷ ಕೊಟ್ಟಿದ್ದಾನೆ? ಆಯಿತು, ನೀವು ಎಷ್ಟು ದಿನಕ್ಕೆ ಮಾಡ್ತೀರಾ ಮಾಡ್ರಿ, ನಾವು ಶಾಂತಿಯುತವಾಗಿ. ಪೆಂಡಲು ಬೇಡ, ಈಗ ನಾವು ಕಾನೂನು ತಲೆ ಬಾಗ್ತೀವಿ, ಪೆಂಡಲು ತೆಗ್ದಾಕ್ತೀವಪ್ಪ, ಮೈಕೋ ಬೇಡಪ್ಪ, ನಾವು ಇಲ್ಲೇ ಕುತ್ಕೊಂತೀರ, ಏನಪ್ಪ ಕುತ್ಕೊಂತೀರ, ಇಲ್ಲೇ ಕುತ್ಕೊಂತೀವಿ, ಹೋರಾಟನೇ ಮಾಡಲ್ಲ, ಸೈಲೆಂಟಾಗಿ ಕುತ್ಕೊಂತೀವಿ. ನೀವು ಆದೇಶ ಯಾವಾಗ ಕೊಡ್ತೀರೋ ಕೊಡ್ರಿ, ಅದು 100 ದಿನ ಆಗಲಿ. ಕಾನೂನಾತ್ಮಕವಾಗಿ ಮಾಡಬೇಕಲ್ಲ. ಯೋಜನಾ ಪ್ರಾಧಿಕಾರದವ್ರು ಕೊಟ್ಟವರಲ್ಲ, ಇವಾಗ ಕೊಟ್ಟಿದ್ದಾರಲ್ಲ, ಕೋರ್ಟ್ ಆದೇಶ ಆಗೈತಲ್ಲ, ಪಿ ಡಿ ಒ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಇವತ್ತು ನಮಗೆ ಒತ್ತುವರಿ ತೆರವಿಗೆ ಡೇಟ್ ಹಾಕಿ ಪೊಲೀಸ್ನವ್ರಿಗೆ ಬಂದೋಬಸ್ತ್ಗೆ ಒಂದು ಪತ್ರ, ಅವ್ರಿಗೊಂದು ಲೆಟ್ರ್ ಹಾಕೋ ತನಕ ಈ ಹೋರಾಟ ಎದ್ದೇಳಲ್ಲ. ಅವ್ರ ಕೈಯಲ್ಲೇ ಐತೆ, ಆದೇಶದ ಕಾಪಿಗಳೆಲ್ಲ ಇಲ್ಲೇ ಐತೆ. ಇನ್ನೂ ಒಂದ್ಸರಿ ಹೋಗಿ ಕೊಟ್ಬಿಡ್ತೀಯಾ? ಅಲ್ಲ, ಪುಸ್ತಕ ಕೊಟ್ಟಿದ್ಯಲ್ಲ? ಕೊಟ್ಟಿದ್ದೀನಿ. ಹ್ಞೂ, ನಿನ್ನೆ ಪೊಲೀಸ್ನವ್ರು ಕೂಡ ನಮ್ಗೆ ನ್ಯಾಯ ಕೊಟ್ಟಿದ್ದಾರೆ. ಸಾವಿರಾರು ಇವ ಅವ್ರು ಕೆಲಸ ಮಾಡಿದ್ದಾರೆ. FIR ಕೊಡು ನೋಡಿ. ಇಷ್ಟು ವರ್ಷಗಳ ಕಾಲ 16,500 ಕೋಟಿ ರೂಪಾಯಿ ಹಗರಣ ನಡೆದಿರೋದಲ್ಲಿ ಇಷ್ಟು ವರ್ಷಗಳ ಕಾಲ ಅವ್ರ ಮೇಲೆ FIR ದಾಖಲಾಗಲ್ಲ. ಇವಾಗ ಬಂದಿರೋಂಥ SP ಸಾಹೇಬರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಂಡು ಮೊಟ್ಟ ಮೊದಲನೇ FIR ಸುಷ್ಮಾ ಮೂರ್ತಿ, ಲಕ್ಷ್ಮೀನಾರಾಯಣ, ಶಶಿ ಪಾಟೀಲ್ ಮೇಲೆ ದಾಖಲಾತಿತ್ತು. ನಾವು ಹೋರಾಟ ಮಾಡಿದ್ದಾದ್ಮೇಲೆ ಇದು ಮೊಟ್ಟ ಮೊದಲನೇ FIR ಅವ್ರ ಮೇಲೆ ದಾಖಲಾಗಿರೋಂಥದ್ದು. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದ್ದಾರೆ, ಇ ಒ ಅವ್ರು ಮಾಡ್ತಾ ಇದ್ದಾರೆ, ಯೋಜನಾ ಪ್ರಾಧಿಕಾರದವ್ರು ಮಾಡ್ತಾ ಇದ್ದಾರೆ, ಮಿನಿಸ್ಟ್ರೇ ಮಾಡ್ತಾ ಇದ್ದಾರೆ. ಪಿ ಡಿ ಒ ಯಾಕೆ ಮಾಡಿಲ್ಲ? ದುಡ್ಡು ಎಷ್ಟು ದುಡ್ಡಿಗೆ ಶಾಮೀಲಾಗಿದೆಯಾ ನೀನು? ನಿನ್ನ ದುಡ್ಡಿಗೆ ಶಾಮೀಲಾಗಿಲ್ಲ ಅಂದರೆ ಇವಾಗ ಕೊಡ ಆದೇಶ. ಸಂದೇಶ ಕರ್ಸ್ಬೋದಲ್ಲ ಇಮಿಡಿಯೇಟ್ ಆಗಿ ಇವು ಪಿ ಡಿ ಒನ ಇದ್ದಾರೆ, ಒಳಗಡೆ ಇದ್ದಾರೆ. ಯಾರು ಹೇಳ್ರಿ? ಯಾರೋ ಕಾನೂನು ಉಲ್ಲಂಘನೆ ಮಾಡೋದು, ಕಾನೂನು ಕೈಗೆತ್ಕೊಳ್ಳೋಂಥದ್ದು, ಪೊಲೀಸರು ಮಾಡ್ತೀನಿ ಬಿತ್ತರ್ತಂಥದ್ದು ಯಾವುದು ಮಾಡಬಾರ್ದು. ಆಯ್ತು, ನಮಗೆ ಪೆಂಡಲ್ ಬೇಡ, ಏನು ಬೇಡ, ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ಹೋರಾಟ ಮಾಡಿ. ಆಯ್ತು, ಆಗ್ಬೋದು. ನಮ್ಗೆ ಆದೇಶ ಸಿಗೋ ತನಕ ಆಯ್ತು, ಆ ಬಿಲ್ಡಿಂಗ್ಸ್ ಅನಾಧಿಕೃತ ಕಟ್ಟಡಗಳು ತೆರವಾಗೋ ತನಕ ಹೋರಾಟ ಮಾಡೋಣ, ಅಷ್ಟೇ. ಅಷ್ಟು ಕಟ್ಟಡ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಸರ್, ಅಲ್ಲಿ ನಡೆದಿರೋಂಥದ್ದು 30 ವರ್ಷಗಳಿಂದ ಹಗರಣಗಳು ನಡೀತಾ ಇರೋಂಥದ್ದು. ಒಂದು ಖಾತೆಗೆ ಇಷ್ಟು ಲಕ್ಷ ಅಂತ ದುಡ್ಡು ಕೊಡೋದು. ನಮಸ್ತೆ ಸರ್, ಬನ್ನಿ ಸರ್, ಬನ್ನಿ. ಪಂಚಾಯತಿ ಮುಂದೆ ಹೋರಾಟ ಮಾಡ್ತೀವಿ. ನೀವು ಆವಾಗ ಬೇರೆಯವ್ರು ಇತ್ತು, ನೀವು ಹೊಸ್ದಾಗಿ ಬಂದರೆ ಇದು ಅವರಿದ್ದಾಗ್ಲೂ ಮಿನಿಸ್ಟರ್ ಅದನ್ನು ಇರುವಾಗ ಅವ್ರ ಕಡೆ ಫೋನ್ ಮಾಡಿಸಿದ್ವಿ. ಅದೇನೋ ಅವರು ನಮ್ಮ ಟೈಮ ಏನೋ ಗೊತ್ತಿಲ್ಲ, ಅವರು ನಾವು ಫೋನ್ ಮಾಡಿಸಿದ್ದೀನೇ ಅವರು ನಮಗೊಂದು ಪತ್ರ ಕೊಡ್ತಾರೆ. ಇವರು ಯಾವಾಗ ನಾವು ಹೋರಾಟ ಮಾಡಿದ್ವಿ, ಈ ಪತ್ರ ನೀವಲ್ಲ ತಿಳ್ಕೊಂಬಿಡಿ. ಇದು ಕೊಡೋರು ಹಿಂದೆ ಇರೋಂಥ ಇದನ್ನು ಕೊಡೋವಂಥದ್ದು ಹಿಂದೆ ಇರೋಂಥ ಇ ಒ ಸರ್ ಅವ್ರಿಗೆ ಖುದ್ದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಫೋನ್ ಮಾಡಿ ಮಾತಾಡ್ತಾರೆ. ಇದು ನಾವು ಹೋರಾಟ ಮಾಡಿದ್ದೀನೇ ಆಗ್ತೀವಿ. ಅದಾದಮೇಲೆ ನೀವು ಬಂದು ನೀವು ಪರಿಶೀಲನೆ ಮಾಡಿ ಪಿ ಡಿ ಒ ಅವ್ರಿಗೆ ಏನು ಮಾಡ್ತೀರಾ, ನಿಮ್ಮ ಕಡೆಯಿಂದ ಒಂದು ಪತ್ರ ಹಾಕ್ತೀರಾ. 7ನೇ ತಾರೀಕಲ್ಲ, 5ನೇ ತಾರೀಕು ಒಂದು ಪತ್ರ ಹಾಕ್ತೀವಿ. ನೋಡಿ, ಈ ಪ್ರಾಪರ್ಟಿಗಳು ಕೋರ್ಟಲ್ಲಿ ಸ್ಟೇ ಇರುತ್ತೆ. ಸ್ಟೇನೂ ವೇಕೆಂಟ್ ಆಗಿದೆ ಸರ್, ಸ್ಟೇ ಇಲ್ಲ. ಈಗ ಅಧಿಕಾರಿಗಳು ಹೇಳ್ತಾ ಇದ್ದಿದ್ದು ಸ್ಟೇ ಇದೆ ಅಂತ ಹೇಳಿ. ಓಕೆ, ಆಯ್ತು ಸರ್.
ಅದು ಇದು ಇಷ್ಟು ಮಾತ್ರ ಪ್ರಾಪರ್ಟಿಗಳಲ್ಲ ಸರ್, ಸುಮಾರು ಪ್ರಾಪರ್ಟಿಗಳಿಗೆ 348 ಪ್ರಾಪರ್ಟಿಗಳಲ್ಲಿ ಸ್ಟೇ ಇದೆ. ಇನ್ನು 1000ಕ್ಕೂ ಹೆಚ್ಚು CS ಐಟಿಗಳಿದೆ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಅವಾಗ 2022ರಲ್ಲೇ ಮಾರ್ಕ್ ಮಾಡಿದ್ದಾರೆ. ಇವಾಗ ಇರೋಂಥದ್ದು 348 ಸ್ಟೇ ಇದೆ. 348 ಪ್ರಾಪರ್ಟಿ ಲೋಟಸ್ ಹೋಟೆಲ್ ಸಮೇತ 348 ಸ್ಟೇ ಇದೆ. 1000ಕ್ಕೂ ಹೆಚ್ಚು CS ಐಟಿಗಳ ಹಗರಣ ನಡೆದಿರೋಂಥದ್ದು. ಯಾವ ಥರ ಏನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ, ಈ ಕೋರ್ಟ್ ಆದೇಶ ಇವು ಅವರು ಕಾರ್ಯನಿರ್ವಹಿಸ್ಬೋದು ಅಂತದ್ದು 2022ರಲ್ಲಿ ಇದು ನಿಮಗೆ ಇದು ಡೈರೆಕ್ಷನ್ಸ್ ಮಾಡ್ತಾರೆ. ಕೇಸ್ ನಂಬರ್ 1585 ಅದು ಹೌದು ಸರ್, ಅದೇ ಏನು ಹೇಳಿದ್ದೀನಿ ಆಗ್ಬೋದು. ಅವ್ರು ನಿಮಗೆ ಕಾರ್ಯನಿರ್ವಹಿಸ್ಬೋದು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನಮ್ಮ ಕೋರ್ಟಲ್ಲಿ ಅದೇ ಹೇಳ್ತೀನಿ. ಹಾಂ, ಓಕೆ ಸರ್. ಇದಾದಮೇಲೆ ಸರ್ ನಮ್ಮ ಯೋಜನಾ ಪ್ರಾಧಿಕಾರದವರು ಇದಕ್ಕೆ ಸಂಬಂಧಪಟ್ಟಂಗೆ ಅವರೂ ಪಾಪ ಕೇಸ್ ಓಡಾಡಿರ್ತಾರೆ ಸರ್. PDO ಅವರು ಲೋಟಸ್ ಕೇಸ್ ವಿಚಾರದಲ್ಲಿ 4 ಡೇಟ್ ಅಟೆಂಡ್ ಆಗಿಲ್ಲ ಹೈಕೋರ್ಟ್ಗೆ. ಅದು ನೆನ್ನೆ ಹೋಗಿ ಫಾಲೋಅಪ್ ಮಾಡಿದ್ದೀವಿ. ಆಮೇಲೆ ಲೋಟಸ್ ಹೋಟ್ಲಿಗೆ ಸಂಬಂಧಪಟ್ಟಂಗೆ ಸ್ಟೇ ವೇಕೆಂಟ್ ಆಗಿರುತ್ತಲ್ಲ, ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಬಿಟ್ಟು ಸ್ಟೇ ಕೊಟ್ಟಿರೋಂಥದ್ದು. ಯಾವುದೇ CS ಐಟಿಗೆ ಸ್ಟೇ ಕೊಡೋಂಗೇ ಇಲ್ಲ ಆ್ಯಕ್ಚುಲಿ. ಏನೋ ಆಗಿದೆ ಸರ್, ಇರಲಿ ಸರ್, ಪರವಾಗಿಲ್ಲ ಸರ್. ಇವ್ರು ಆಗಿದೆ ಸರ್, ಇವ್ರ ಕಡೆಯಿಂದ ಈ ಕೆಲಸ ಆಗಿದೆ. ಇಷ್ಟೆಲ್ಲ ಯೋಜನಾ ಪ್ರಾಧಿಕಾರದವ್ರು ಕಳಿಸಿ ನೀವು ಪತ್ರ ಬರೆದು ನಾವೊಂದು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ನೀವು ಮತ್ತು ನಾವು ಬಂದು ನಿಮ್ಮ ಹತ್ರ ಮಾತಾಡಿಲ್ಲ ಅಂದರೂ ನಮ್ಮ ಸಂಘಟನೆ ಕಾರ್ಯಕರ್ತರು ಬಂದು ಮಾತಾಡಿದ್ರು, ನೀವು ರಿಯಾಕ್ಟ್ ಆಗಿ ಒಂದು ಪತ್ರ ಬರ್ತಿದ್ದೀರಾ. ಮತ್ತು ನೀವು ಹಿಂದೆ ಇದ್ದಂಥ EO ಅವರು ಮಾಡಿದ್ದಾರೆ, ಯೋಜನಾ ಪ್ರಾಧಿಕಾರದವರು ಕೂಡ ಮಾಡಿದ್ದಾರೆ, PDO ಅವರು ಯಾಕೆ ಮಾಡಿದ್ದಾರೆ? ನಾನು ಸ್ವಲ್ಪ ಮಾತಾಡಿ. ಸೊ ಇದು ಕಲ್ಬಾಳು ಗ್ರಾಮ ಪಂಚಾಯತಿನಲ್ಲಿ ಒಂದು ಲೇಔಟ್ ಏರಿಯಾ. ಹೌದು. ಇದೊಂದು ಅರೌಂಡ್ ನಾನು ಅಂದಾಜಾಗಿ ಹೇಳ್ತೇನೆ. ನಾನು ಫ್ಯಾಕ್ಟ್ಸನ್ನು ಯಾಕಂದ್ರೆ ನಾನು ಹೊಸ್ದಾಗಿ ಬಂದಿದ್ದೀನಿ, ನಾನು ಇನ್ನೂ ಡೀಟೇಲ್ ಫ್ಯಾಕ್ಟ್ಸನ್ನು ತಿಳ್ಕೊಬೇಕು ಜೊತೆ. ಹೇಳಿ ಸರ್. ನನಗೆ ಇರೋ ಬೇಸಿಕ್ ಮಾಹಿತಿ ಜೊತೆಗೆ ತಮ್ಮ ಕೆಲವೊಂದು ಮಾಹಿತಿ ಕೊಡೋಕ್ಕೆ ಅದೊಂದು 500 ಎಕರೆ ಜಾಗದ ಒಂದು ಲೇಔಟ್. ಅದು ಪ್ಲ್ಯಾನ್ಗಳನ್ನ BMRDನ ತಗೊಂಡು ಸೊ ಆ ಪ್ಲಾನ್ ಪ್ರಕಾರನೇ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ಸೊ ಅದರಲ್ಲಿ ನಮಗೆ ಏನು ಬರುತ್ತೆ ಅಲ್ಲಿ CA ಜಾಗ ಮತ್ತು ಏನು ಪಾರ್ಕ್ ಜಾಗ ಏನು ಬರುತ್ತೆ ಅದನ್ನು ನಮಗೆ ಅವರು ಪಂಚಾಯತಿಗೆ ರಿಗ್ಲಿಂಗ್ ಲಿಸ್ಟ್ ಡೀಡ್ ಮಾಡಿಕೊಟ್ಟು ನಮ್ಗೆ ಗುರ್ಸ್ಕೊಟ್ಟಾಗ ಅದು ನಮಗೆ ಹ್ಯಾಂಡ್ ಓವರ್ ತೊಗೊಂಡು ನಾವು ಅದನ್ನ ಪ್ರೊಟೆಕ್ಟ್ ಮಾಡೋದು ನಮ್ಮ ಕೆಲಸ. ಸೊ ಅದರಲ್ಲಿ ನಮ್ಮದೇನು ಪಾರ್ಕಲ್ಲಿ ಮಾತ್ರ ಪ್ರೊಟೆಕ್ಟ್ ಮಾಡ್ತೀವಿ. CA ಜಾಗ ಅವರೇ ಇರುತ್ತೆ, ಅವರೇ ಪ್ರಾಧಿಕಾರದ ಇರುತ್ತೆ, ಅದು ಅವರೇ ಡಿಸೈಡ್ ಮಾಡೋದು ಯಾರು ಕೊಡಬೇಕು ಅಂತ. ಪಾರ್ಕ್ ಜಾಗ ನಮ್ಗೆ ಬರುತ್ತೆ. ಆ ಡೀಟೇಲಾಗಿ ಹೇಳ್ತೀನಿ, ನನ್ನ ಡೀಟೇಲ್ ನಾನು ಹೇಳ್ತೀನಿ, ಸುಮ್ಮನೆ ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಅವ್ರು ನಿಮ್ಗೆ ಡೈರೆಕ್ಷನ್ಸ್ ಮಾಡ್ತಾರೆ. ಹೇಳ್ತೀನಿ, ಆ ಡೈರೆಕ್ಷನ್ಸ್ ಕೊಟ್ಟಿರೋದು ನನ್ನ ಹತ್ರ ಇದೆಯಲ್ಲ ಕಾಪಿ. ಹೇಳಿ ಸೊ ಇದು ಈ ಥರ ಅಲ್ಲಿ ಇನ್ನೂ ನಮಗೆ ಈ ಬಗ್ಗೆ ಗೊಂದಲಗಳಿದ್ದಾಗ ಏನು ಅಲ್ಲೇನಾಯಿತು, ಪ್ಲಾನಲ್ಲಿ ಒಂದು ಪ್ಲಾನ್ ಕೊಟ್ಟು ಅದನ್ನು ಪ್ಲಾನ್ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಈಗಲೂ ಮಾಹಿತಿ. ಪ್ಲಾನ್ ಬದಲಾವಣೆ ಮಾಡಿದ್ದಾರೆ ಮತ್ತು ಅಲ್ಲೇನೋ CA ಜಾಗನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಈ ಥರ ಎಲ್ಲ ಇಶ್ಯೂಸ್ ಇದ್ದಾಗ ಎಲ್ಲ ಕರೆಸ್ಪಾಂಡೆನ್ಸ್ ಆಗಿದೆ. ಈಗಿಂದಲ್ಲ, ಆಗ್ಲಿಂದನೂ ಕರೆಸ್ಪಾಂಡೆನ್ಸ್ ಆಗಿ ನಮ್ಮ ಆಯುಕ್ತಾಲಯಕ್ಕೂ ಕೂಡ ಇದು ಕರೆಸ್ಪಾಂಡೆನ್ಸ್ ಡೀಟೇಲ್ಸ್ ಹೋಗಿದೆ. ಸೊ ನಮ್ಮ ಆಯುಕ್ತಾಲಯಕ್ಕೆ ಹೋದಾಗ ನಮ್ಮ ಕಮಿಷನರ್ ಅವರು ಒಂದು ಕಮಿಟಿನ ಫಾರ್ಮ್ ಮಾಡಿ, ಸೊ ಒಂದು ಯಾಕಂದರೆ ನಮಗಲ್ಲಿ ಸತ್ಯಾಂಶ ಗೊತ್ತಾಗಬೇಕಲ್ಲ, ಇಷ್ಟು ದೊಡ್ಡ ಇದರಲ್ಲಿ ನಾವು ಯಾರೋ ಒಬ್ಬರು ತಿಳ್ಕೊಂಡೋಗಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂಥ ಎಕ್ಸ್ಪರ್ಟ್ ಕಮಿಟಿನ ಒಂದು ಮಾಡಿ, ಅಲ್ಲಿ ಇಂಜಿನಿಯರ್ ಇರ್ತಾರೆ, ಪ್ರಾಧಿಕಾರದವರು ಇರ್ತಾರೆ, ಎಲ್ಲ ಪಂಚಾಯತಿಯವರು ಇರ್ತಾರೆ, ಎಲ್ಲ ಸೇರಿ ಒಂದು ಕಮಿಟಿ ಮಾಡಿ ವಾಸ್ತವಾಂಶನ ತಿಳ್ಕೊಂಡು ವರದಿ ಕೊಡಿ ಅಂತ ಒಂದು ಕಮಿಟಿ ಮಾಡಿ ಕಳಿಸಿದಾಗ ಸೊ ಅದನ್ನೇನು ಮಾಡ್ತಾರೆ, ಯಾರು ಡೆವಲಪರ್ಸ್ ಆ್ಯಂಡ್ ಅದರ್ಸ್ ಹೋಗಿ ಮತ್ತೆ ಹೈಕೋರ್ಟಲ್ಲಿ ಅದಕ್ಕೆ ಕಮಿಟಿಗೆ ಸ್ಟೇ ತಂತಾರೆ. ಆ ಸ್ಟೇ ಕಾಪತ್ತು ಕೊಡ್ತೀವಿ. ಈಗ ಈ ಕಮಿಷನರ್ ಏನು ಪ್ರಾಪರ್ಟಿ ಎಲ್ಲ ಇದೆ, ಸೊ ಇದರಲ್ಲಿ ಸತ್ಯಾಂಶನ ಒಂದು ನಮ್ಗೆ ವರದಿ ಮುಖಾಂತರ ಇಲ್ವಾ ಗೊತ್ತಾಗೋದು. ನಮ್ಮ ಅಫಿಷಿಯಲ್ಗೆ ನನಗೆ ಹೆಂಗೆ ಗೊತ್ತಾಗಬೇಕು ಅಲ್ಲಾಗಿದೆ ಅನ್ನೋದು ನಮಗೆ ಹೋಗಿ ಪರಿಶೀಲನೆ ಮಾಡಿ ವಾಸ್ತವಾಂಶನ ಪರಿಶೀಲಿಸಿದಾಗ ತಾನೇ ನನಗೆ ಗೊತ್ತಾಗೋದು. ಆ ಥರ ಒಂದು ಕಮಿಟಿ ಮಾಡಿ ನಮ್ಮ ಕಮಿಷನರೇಟಿಂದ ಮಾಡಿದಾಗ ಅದು ಹೈಕೋರ್ಟಲ್ಲಿ ನಮ್ಮ ಏನು ಪ್ರೊಸೀಡಿಂಗ್ಸ್ ಆಗಬಾರ್ದು ಅಂತ ನಮಗೊಂದು ಸ್ಟೇ ಕೊಡ್ತಾರೆ. ಆ ಕಾಪಿ ಸ್ಟೇ ಆರ್ಡ್ರನ್ನು ಕೊಡೋದು ಇದು ಕೋರ್ಟ್ ಕೇಸು ಮತ್ತು ಇದು ನಿಮ್ಗೆ ಕಾಪಿ ಕೊಡ್ತೀವಿ, ಅಲ್ಲಿ ಬಂದು ತಗೋಬೋದು. ಆಯಿತಾ? ಇದು ಯಾವಾಗ ಸ್ಟೇ ಕೊಡುತ್ತೆ? ಇಲ್ಲಿವರೆಗೂ ಸ್ಟೇ ಇದೆ, ನೀವು ಚೆಕ್ ಮಾಡಿ ಆನ್ಲೈನ್ ಇವತ್ತು ತೆಗೆದಿರುತ್ತೆ ಕಾಪಿ. ಯಾವುದು ಈಗ ನಾವೇನು ಕಮಿಟಿ ನಮ್ಮ ಕಮಿಷನ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಪರಿಶೀಲಿಸಿ ನಮ್ಗೆ ವರದಿ ತೊಗೊಂಡು ಅದ್ರ ಮೇಲೆ ತಾನೇ ಆ್ಯಕ್ಷನ್ ತೊಗೊಳಕ್ಕಾಗೋದು. ಒಂದು ಸತಿ ನಮ್ಮ ಹತ್ರ ಮಾಹಿತಿ ಇಲ್ಲದ್ರೆ ನಾವು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೆ ಕಮಿಟಿ ಮಾಡಿ ವರದಿ ಕೊಡಿ ಅಂತ ಕೊಟ್ಟಾಗ ಆ ಕಮಿಟಿನೇ ವರದಿ ಕೊಡಬಾರ್ದು ಅನ್ನೋದಕ್ಕೆ ಆ ಒಂದು ಪ್ರೊಸೀಡಿಂಗ್ಸ್ಗೆ ಸ್ಟೇ ತಂದರು. 1585 ಬೇರೆ 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 ಕೇಸು ನಮ್ಮ ಅಂದರೆ ನಾವು ಹೋಗಿ ವೆರಿಫೈ ಮಾಡೋಕ್ಕೆ ನಮಗೆ ತಡೆಯಾಜ್ಞೆ, ಹೋಗಿ ಅಫಿಷಿಯಲ್ ಕಮಿಟಿ ಹೋಗಿ ಅಲ್ಲಿ ಏನಾಗಿದೆ ಅಂತ ಕಂಡುಹಿಡಿಯೋದಕ್ಕೂ ಕೂಡ ತಡೆಯಾಜ್ಞೆ. ಸೊ ಹಾಗಾಗಿ ನಾವೇನಾಗುತ್ತೆ, ಅಫಿಷಿಯಲಿಗೆ ಒಂದು ಕೋರ್ಟ್ ಸ್ಟೇ ಇದ್ದಾಗ ನಾವು ಯಾರು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡೋದು. ಪ್ರಾಪರ್ಟಿ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ. ಆ ಪ್ರಾಪರ್ಟಿ ನಾವು ಬಂದಿರೋದು ಕೇವಲ 12 ಹೇಳ್ತೀನಿ, ಒಂದು ಕೇಳ್ತೀನಿ. ಅದಾದಮೇಲೆ ಇನ್ನೊಂದು ಕೋರ್ಟ್ ಕೇಸಲ್ಲಿ ಏನೋ ಹೇಳಿದಾಗಿದ್ದರೆ ಒಂದು 13 ಸೈಟ್ಗಳ ಬಗ್ಗೆ ಅವರು CA ಸೈಟಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಇದು ಖಾತೆನ ತೆರವುಗೊಳಿಸಿ ಅಂತ ಹೋಗ್ತಾರೋದು ಕೋರ್ಟ್ಗೆ ಹೋದಾಗ ಇವರು ಫಲಾನುಭವಿಗಳು ಹೋಗ್ತಾರೆ, ಡೆವಲಪರ್ ಹೋಗ್ತಾರೆ.
ಕೋರ್ಟ್ ಒಂದು ಡೈರೆಕ್ಷನ್ಸ್ ಕೊಡುತ್ತೆ ಇಒ ಕೂಡ ನಾವು ಪಾರ್ಟಿಸಿಪೇಟ್ ಆದಾಗ ಅಲ್ಲಿ ಹೇಳಿದಾಗ ಇಒ ಕೋರ್ಟ್ಗೆ ಏನು ಡೈರೆಕ್ಷನ್ಸ್ ಕೊಡುತ್ತೆ ಏನು ಡೈರೆಕ್ಷನ್ಸ್ ಕೊಡುತ್ತೆ ನಿಮ್ಮ ಹಂತದಲ್ಲಿ ಪಿಟಿಷನರು ಮತ್ತು ರೆಸ್ಪಾಂಡೆಂಟ್ಸ್ ಇಬ್ಬರನ್ನು ಕರೆದು ಅವರೆಲ್ಲ ದಾಖಲಾತಿಗಳನ್ನ ಪರಿಶೀಲಿಸಿ ನೀವು ಎನ್ಕ್ವೈರಿ ಮಾಡಿ ಅದನ್ನು ನೀವು ಡಿಸಿಷನ್ ತಗೊಳ್ಳಿ ಅಂತ ಡೈರೆಕ್ಷನ್ಸ್ ಕೊಡ್ತೀವಿ ಹೌದು ಡೈರೆಕ್ಷನ್ಸ್ ಕೊಡ್ತೀವಿ ಡೈರೆಕ್ಷನ್ ಈ ಕೇಸಲ್ಲಿ ಡೈರೆಕ್ಷನ್ಸ್ ಕೊಟ್ಟು ಆ ಸ್ಟೇನ ವೆಕೆಟ್ ಮಾಡಿಸುತ್ತೆ ತೆರವುಗೊಳಿಸಿಕೆ ಅಂತ ಎಲ್ಲ ಕೊಟ್ಟಿರೋದಕ್ಕೆ ಒಂದು ಕಾಪಿ ಕೊಡ್ತೀನಿ ಓದಬೇಕಾಗುತ್ತೆ ತೆರವುಗೊಳಿಸಿದ್ರೆ ಏನಂತ ಇಲ್ಲಿ ನೀವು ಪ್ರಾಪರ್ ಎನ್ಕ್ವೈರಿನ ಕಂಡಕ್ಟ್ ಮಾಡಿ ನೀವು ಅದನ್ನು ಕ್ರಮವಹಿಸಿ ಕಾನೂನು ಕ್ರಮವಹಿಸಿ ಅಂತ ಕೊಡ್ತಾರೆ ತೆರವುಗೊಳಿಸಿ ಅದನ್ನು ಕಾಪಿ ಕೊಡ್ತಾರೆ ಸರಿ ಒಂದು ನಿಮಿಷ ನಾನು ಪೂರ್ತಿ ಹೇಳ್ಬಿಡ್ತೇನೆ ಈಗ ಕೊಟ್ಟಾಗ ಇಒ ಕೋರ್ಟಲ್ಲಿ ಕೇಸನ್ನು ಅದು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಮಾತಾಡಬೇಡ್ರಿ ಯಾರು ಹೇಳಿ ಆ ಥರ ಡೈರೆಕ್ಷನ್ಸ್ ಕೊಟ್ಟಾಗ ಏನಾಗಬೇಕಾಗುತ್ತೆ ಮತ್ತೆ ಪಿಟಿಷನರ್ ಅಥವಾ ನಮಗೆ ರೆಸ್ಪಾಂಡೆಂಟ್ ಬಂದು ಸ್ವಾಮಿ ಕೋರ್ಟಿಂಗ್ ಆದೇಶ ಆಗಿದೆ ಇಲ್ಲಿ ಎನ್ಕ್ವೈರಿ ಬಂದು ಅವರು ಕೊಡ್ತಾರೆ ಕೋರ್ಟಲ್ಲಿ ಇಲ್ಲಿ ಇಒ ಕೋರ್ಟಲ್ಲಿ ಕ್ವಾಸಿ ಜುಡಿಷಿಯಲ್ ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ಸ್ ಆಗುತ್ತೆ ಫೈನಲಿ ಒಂದು ಇಲ್ಲಿಂದ ಆದೇಶ ಆದಾಗ ಆದೇಶ ಅಲ್ಲಿ ಮೊದಲು ನಮ್ಮದೇನು ಆ 216 ನಮಗೆ ಇರೋದೇನು ಖಾತೆ ಏನಾದರೂ ನಿಯಮ ಬಾಹಿರ ಖಾತೆ ಮಾಡಿದರೆ ಪಿಡಿಒ ಅದನ್ನ ರದ್ದುಪಡಿಸೋಕ್ಕೆ ಅಧಿಕಾರ ಆಯ್ತಲ್ಲಿ ಕೊಟ್ಟವ್ರೆ ನಾವು ಅದನ್ನು ರದ್ದುಪಡಿಸೋಕ್ಕೆ ಆದೇಶ ಮಾಡ್ತೀವಿ ಅಕಸ್ಮಾತ್ ಎನ್ಕ್ವೈರಿಯಾಗಿ ಆದೇಶ ಆದರೆ ಸೊ ಅದೇನಾದರೂ ರದ್ದುಪಡಿಸೋಕೆ ಆದೇಶ ಆದರೆ ಖಾತೆ ರದ್ದಾಗುತ್ತೆ ಖಾತೆ ರದ್ದಾದಮೇಲೆ ನೆಕ್ಸ್ಟ್ ಮುಂದಿನ ಕ್ರಮ ಏನಾಗಬೇಕು ಅದು ಕಾನೂನಿತೆ ಆಗುತ್ತೆ ಸೊ ಖಾತೆ ರದ್ದಾಗಿಲ್ಲ ಏನೇನಿಂತ ಅದೇನು ಡಿಸಿಷನ್ ಆಗುತ್ತೋ ಅದು ಗೊತ್ತಿಲ್ಲ ಯಾಕಂದ್ರೆ ನಾವು ಡೀಟೇಲ್ಸನ್ನು ನೋಡಿದ್ರೆ ನಾವು ಇಲ್ಲಿ ನಿಂತ್ಕೊಂಡು ಹೇಳೋಕ್ಕಾಗಲ್ಲ ಸೊ ಇದು ಕೂಡ ಪ್ರೊಸೀಡಿಂಗ್ಸ್ ಆಗಬೇಕು ಕಾನೂನು ರೀತಿ ಪ್ರೊಸೀಡಿಂಗ್ಸ್ ಆಗಿ ಸರ್ ಈ 3 ವರ್ಷದಿಂದ ಯಾಕಾಗಿಲ್ಲ ಅದು ಡಿಲೇ ಯಾಕಾಗಿತ್ತು ಅನ್ನೋದು ನಾನು ಈಗ ತಮ್ಗೆ ಗೊತ್ತಿದೆ ನಾನು ಈಗ ಬಂದು ರಿಕಾರ್ಡ್ ಮಾಡ್ಕೊಳ್ತೀನಿ ಸೊ ನಾನು ಎಲ್ಲ ನಾವು ಡೀಟೇಲ್ಸನ್ನು ಸರ್ ಈಗ PDO ಸಾಹೇಬ್ರಿಗೆ ಇದೆಲ್ಲ ಹೊಸ ಕೇಸುಗಳಲ್ಲ ಸರ್ ಗೊತ್ತಿದೆ ನಾವು ಇವತ್ತು ಹೋರಾಟ ಮಾಡ್ತಾ ಪ್ರೊಸೀಡಿಂಗ್ ಮಾಡಬೇಕಾಗಿರೋದು ಈ ಆಫೀಸಲ್ಲಿ ನಿಜ ಸರ್ ನಾನು ಹೇಳ್ತಾ ಇರೋಂಥದ್ದು 2019, 20, 21, 22ರಲ್ಲಿ ಸ್ಟೇಗಳು ಹಾಕಿರೋದು ಇಲ್ಲಿ ತನಕ ನೀವು ಕೋರ್ಟ್ಗೆ ಹೋಗಿಲ್ಲ ಅಂದರೆ ಏನು ಅರ್ಥ ಅಲ್ಲಿಗೆ ಒಬ್ಬರಾದ್ರೂ ಅಟ್ಲೀಸ್ಟ್ ಒಂದು ಯಾಕೆ ನೋಡ್ತೀನಿ ನನಗೆ ನನಗೆ ಈಗ ಸರ್ 1585 ಕೇಸು ಕ್ಲಿಯರ್ ಇದೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಹೇಳಿದ್ದಾರೆ 1585 ಕೇಸ್ ಕ್ಲಿಯರ್ ಇದೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆಮೇಲೆ ನಾನು ಹೋಗಿ ಅಲ್ಲೇನಾದರೂ ಒಂದೇ ಒಂದು 5 ಅಡಿ ಜಾಗ ಒಂದು ಅಂಗಡಿ ಹಾಕೊಂಡಿದ್ದೀನಿ ಅಂದರೆ ಇಮಿಡಿಯೇಟಾಗಿ ಪ್ರಾಧಿಕಾರದವರು ನೀವು ಬಂದು ತೆರವು ಮಾಡಿಸ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ತೀವಿ ಈಗ ಅವರು ಮಾಡಿ ತಪ್ಪು ಮಾಡಿರೋದಲ್ದಿರ ನಾವು ತಪ್ಪೇ ಮಾಡಿಲ್ಲ ಅಂತ ಕೋರ್ಟ್ಗೆ ಹೋಗ್ತೇ ತಂದಿದ್ದಾರೆ ಅಲ್ವಾ ಇದು ನಿಜವಾದ ಭೂಗಳರ ಒಂದು ಮುಖವಾಡ ಅದು ಅವ್ರದ್ದು ನಾವು ಕೋರ್ಟ್ಗೆ ಹೇಳೋಕ್ಕಾಗಲ್ಲ ಹೌದು ಸರ್ ಪರವಾಗಿಲ್ಲ ಬಟ್ ನಾನು ಹೇಳೋದೇನೆಂದರೆ 1585 ಕ್ಲಿಯರ್ ಇದೆ ನಾವು ಕೂಡ ಪಾರ್ಟಿಸಿಪೆಂಟ್ ಆದ ಸರ್ ಈಗ ನೀವು ತೋರಿಸಿದ್ದೀರಿ ನೋಡಿ ಸರ್ PDO ಸರ್ ಒಂದು ನಿಮಿಷ ಇರೋದು ಹೇಳಿ ಸರ್ 1585 ಕೇಸ್ ಕ್ಲಿಯರ್ ಇದೆ ಸರ್ ಪರಿಶೀಲನೆ ಮಾಡ್ತಿದ್ದಾರೆ ಯೋಜನಾ ಪ್ರಾಧಿಕಾರದವರು ನೋಡಿದ್ದಾರೆ ಕೇಸ್ ಪಾಪ ಅವರು ಅಟೆಂಡ್ ಆಗಿದ್ದಾರೆ ಕರೆಸ್ತೀನಿ ಅವ್ರನ್ನ ನಾನು ಕೂಡ ಫೋನ್ ಮಾಡಿ ಮಾತಾಡ್ತೀನಿ ಅಟೆಂಡ್ ಆಗಿದ್ದಾರೆ ನಾವು ಇವಾಗ ಕೇಳ್ತಾ ಇರೋಂಥದ್ದೇನೆಂದರೆ ನೀವೇನು ಪರಿಶೀಲನೆ ಮಾಡ್ತೀರೋ ಮಾಡಿ ನನಗೆ ಒತ್ತುವರಿ ತೆರವು ಆದೇಶ ಅಲ್ಲಿ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಮಾಡಿ ಆರಾಮಾಗಿ ನಮಗೆ ನಾವು ಕೇಳೋದು ಕೋರ್ಟ್ ಕ್ವಾಸಿ ಜುಡಿಷಿಯಲ್ ಕೋರ್ಟ್ ಇದು ನಾವು ಯಾವ ಡೇಟಲ್ಲಿ ಅದು ನಾರ್ಮಲಿ ಡೇಟ್ ವೈಸ್ ಹಿಯರಿಂಗ್ ಕರೆದು ಪಿಟಿಷನರ್ಗೆ ರೆಸ್ಪಾಂಡೆಂಟ್ಗೆ ಕಾಲಾವಕಾಶ ಕೊಟ್ಟು ಅವ್ರ ರೆಕಾರ್ಡ್ಸ್ಗಳನ್ನ ಅವ್ರ ಪರವಾಗಿ ವಕೀಲರು ಬಂದು ಪ್ರೆಸೆಂಟ್ ಮಾಡಿ ಅದು ಹಿಯರಿಂಗ್ ಆದಮೇಲೆ ತಗೊಳ್ಳುವಂಥ ಡಿಸಿಷನ್ ಈಗ ಹೋಗಿ ಅದನ್ನು ಕರೆಸಿ ಮಾತಾಡಿ ನಾನು ನಿಮಗೊಂದು ಆದೇಶ ಕಳಿಸ್ತೀನಿ ಸರ್ ಇದರಲ್ಲೇ ಇದೆ ನಾನು ನಿಮ್ಗೊಂದು ಆದೇಶ ಪ್ರತಿ ಕಳಿಸ್ತೀನಿ ಇಒ ಅವರಿಗೆ ಮಾನ್ಯ ಆಯುಕ್ತರು ಪಂಚಾಯತ್ ರಾಜ್ ಆಯುಕ್ತರು ಇಒ ಅವರಿಗೆ ಒಂದು ಲೆಟರ್ ಮಾಡ್ತಾರೆ ಏನಂತ ಮಾಡ್ತಾರೆ ಗೊತ್ತಾ 1000ಕ್ಕೂ ಅಧಿಕ CA ಸೈಟ್ಗಳು ಅಲ್ಲಿ ಬೇರೆ ಥರ ಅಂದರೆ ಏನು CA ಸೈಟ್ಗಳು ಆಗಿದೆ ತಿಳ್ಕೊಳ್ಳಿ ಕಮಿಷನರೇಟ್ ಹಂತದಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿ ಎನ್ಕ್ವೈರಿ ಮಾಡಕ್ಕೆ ಬರ್ತಾರೆ ಅಂದ್ರೆ ಅರ್ಥ ಅದು ಸೀರಿಯಸ್ ಆಗಿ ಅಲ್ಲಿ ಅಲಿಗೇಷನ್ಸ್ ಮತ್ತೆ ಏನೋ ಬೇರೆ ಆಗಿದೆ ಅಂತಾನೆ ಕಮಿಟಿ ಫಾರ್ಮ್ ಮಾಡಿರೋದು ಆ ಉದ್ದೇಶಕ್ಕೆ ಸಣ್ಣ ಪುಟ್ಟದಾಗಿದ್ರೆ ಅದು ಇವಾಗ CEO ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟು ಮಾಡ್ತಿದ್ರು ದೊಡ್ಡ ಮಟ್ಟದಲ್ಲಿ ಆಗಿರೋದಕ್ಕೆ ಕಮಿಷನರೇಟ್ ಹಂತದಲ್ಲೇ ಕಮಿಟಿ ಮಾಡಿ ಎನ್ಕ್ವೈರಿಗೆಲ್ಲ ಬಂದಿದ್ದಕ್ಕೆ ಸ್ಟೇ ಆಗಿರೋದಕ್ಕೆ ಹೋಲ್ಡ್ ಆಗಿದೆ ಇಲ್ಲಾಂದ್ರೆ ಆ ಎನ್ಕ್ವೈರಿ ಕಮಿಟಿ ರಿಪೋರ್ಟ್ ಕೊಟ್ಟಿರೋದು ಅವರೇ ಆಕ್ಷನ್ ಇನಿಷಿಯೇಟ್ ಮಾಡಿರೋದು ಸರ್ ಈಗ ಒಂದು ನಿಮಿಷ ಸರ್ ನಮ್ಮ ಮೇಲೆ FIR ದಾಖಲಾಗಬಾರ್ದು ಅಂತ ಸ್ಟೇ ತಗೊತಾರೆ ಯಾರು ಈ ಕಾಶ್ಮೀರ ಸರ್ ನಿನ್ನೆ FIR ಆಗೈತೆ ಒಂದು ಕಡೆ ಅಲ್ಲಿಗೆ ಇದ್ದಿದ್ದೀವಿ ಇನ್ನೊಂದು ಕಡೆ ಯೋಜನಾ ಪ್ರಾಧಿಕಾರದವರು ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಅವ್ರ ಕಡೆಯಿಂದನೂ ಬಂದಿದೆ ಅವ್ರನ್ನೂ ಕರ್ಸ್ಕೊಳ್ಳಿ ಅದರಲ್ಲಿ ಏನು ಅಭ್ಯಂತರ ಇಲ್ಲ ನಾನು ಹೇಳೋವಂಥದ್ದು ಏನಂದರೆ 1585 14 ಪ್ರಾಪರ್ಟಿ ಕ್ಲಿಯರ್ ಇದೆ ನೀವು ಈ ಕೂಡಲೇ ಪರಿಶೀಲನೆ ಮಾಡಿ ಒತ್ತುವರಿ ತೆರವು ಆದೇಶ ಮಾಡಿ ಕ್ಲಿಯರ್ ಇದೆ ಅಂದರೆ ತಾವು ತಿಳ್ಕೊಳ್ಳಿ ಅದು ಇವು ಕೋರ್ಟ್ಗೆ ಡೈರೆಕ್ಷನ್ಸ್ ಕೊಟ್ಟಿರೋದು ಹೌದು ಆಯಿತಾ ನಾನು ಒಂದು ಪರ್ಸನಲಾಗಿ ನನಗೆ ಒಂದು ಅರ್ಜಿ ಬಂದಾಗ PDO ಕರೆಸಿ ಜಾಗ ನೋಡಿ ತೀರ್ಮಾನ ತಗೊಳ್ಳೋದು ಬೇರೆ ಕ್ವಾಸಿ ಜುಡಿಷಿಯಲ್ ಕೋರ್ಟ್ಗೆ ಬಂದಾಗ ನಾವು ಇಬ್ಬರಿಗೂ ಸಹ ಅದು ಕೋರ್ಟ್ ಹಂಗೆ ಅಲ್ವಾ ಅವರಿಗೆ ಅವಕಾಶ ಕೊಟ್ಟು ಕ್ಲಿಯರ್ ಮಾಡಿ ಡಿಸಿಷನ್ ತಗೊಳ್ತಾರೆ ಒಂದು ನಿಮಿಷ ಸರ್ ಕೋರ್ಟಿಂದ CA ಮತ್ತು ಪಾರ್ಕ್ ಜಾಗಗಳಿಗೆ ನಿಯಮ ಬಾಹಿರ
ಆವಾಗಲೇ 2022 ಇವೆಲ್ಲ ನಿಯಮ ಅವ್ರು ಬಾಹಿರ. ಬರ್ದಿರೋದು ನೋಡ್ಬೇಡಿ, ಆರ್ಡರ್ ಕಾಪಿನೇ ಇದೆ, ಡೈರೆಕ್ಷನ್ಸ್ ಕೊಟ್ಟಿದೆ, ಓದಿ. ಅವರು ರೈಟಿಂಗ್ಸ್ ಅಲ್ಲಿ ಹಾಕ್ಬಿಟ್ರೆ ಅದೆಲ್ಲ ಇಂಪಾರ್ಟೆಂಟ್ ನಮಗೆ. ಕೋರ್ಟ್ ನಮ್ಗೆ ಡೈರೆಕ್ಷನ್ಸ್ ಕೊಟ್ಟಿರೋದು, ಪ್ರಾಧಿಕಾರದವರೆಲ್ಲ ನಮ್ಮ ಡೈರೆಕ್ಷನ್ಸ್. ಸರ್ ಇವು ಆಫೀಸ್ ನಾನು ತೋರಿಸ್ತಾ ಇರೋದು ನೋಡಿ ಸರ್, ಇಲ್ಲಿ ನೋಡಿ ಸರ್, ಇವು ಅವ್ರು ತೋರಿಸ್ತಾ ಇರೋದು ನಾನು ನಿಮಗೆ ಡೈರೆಕ್ಷನ್. ಇವ್ರು ಪ್ರಾಧಿಕಾರದವ್ರದೇನಕ್ಕೆ ತೋರಿಸ್ತಾ ಇದ್ದೀನಿ. ಇವು ಅವರು ಅವಾಗ 2022 ತನಿಖೆ ಮಾಡಕ್ಕಿದ್ದಾರೆ ಸರ್. ಇದನ್ನ ಫೈಲ್ ಇದೆ ನೋಡಿ ಸರ್, ನಿಮ್ಗೆ ಕೊಡ್ತಾ ಇಲ್ಲ ಅದನ್ನ. ಕೋರ್ಟ್ ಪ್ರೊಸೀಡಿಂಗ್ಸ್ ಆಗಿಲ್ಲಪ್ಪ. ಇಲ್ಲ ಆಗಿಲ್ಲ 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 ಕ್ಲಿಯರ್ ಆಗೈತೆ ನೋಡೋಣ. ಇದು 1585 ಸ್ಟೇ ಕೇಸ್ ಆವತ್ತಿಂದ ಆಗಿದ್ದು, ಸ್ಟೇ ಆಗಿದ್ದು ಆವತ್ತಿಂದ. ಅವರ ಗೊತ್ತಿದ್ದು ಅಣ್ಣ ಒಂದು ನಿಮಿಷ ಅಣ್ಣ. 12 ಪ್ರಾಪರ್ಟಿಗಳು ಕ್ಲಿಯರ್ ಆಗಿದೆ ಕೋರ್ಟಲ್ಲಿ, ನೀವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಬೋದು ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೆ ಹಾಕಿದ್ದಾರೆ. ಹಂಗಲ್ಲ, ದಯವಿಟ್ಟು ದಯವಿಟ್ಟು ಇದು ಸ್ಟೇ ಆವಾಗ ಇದ್ದಿದ್ದು CSIಟಿಗಳು ಯಾರು ಮಧ್ಯೆ ಬರಬೇಡಿ ಅಂತ ಹೇಳ್ಬಿಟ್ಟು ಪಿಟಿಷನರ್ ಅನ್ನೋರು ಕೇಸ್ ಹಾಕಿದಾಗ ನಾವು ಈ CSIಟು ಅಂತ ಹೇಳ್ಬಿಟ್ಟು ಆವಾಗ ನಾವು ಸ್ಟೇ ಕೊಟ್ಟಿದ್ದು. ಆವಾಗಿದ್ದು ಸ್ಟೇ ಕೊಟ್ಟಿದ್ದು. ಇದು ಸ್ಟೇ ಕೊಟ್ಟ ತಕ್ಷಣ ಆವತ್ತಿಂದನೂ ಹೈಕೋರ್ಟಲ್ಲಿ ಕೇಸುಗಳು ನಡೀತಾ ಇರೋದು. ಇದ್ರ ಮೇಲೇ ಕೇಸುಗಳು ನಡೀತಾ ಇರೋದು. ಇದು ಸ್ಟೇ ವೆಕೆಟ್ ಆಗಿಲ್ಲ ಇಲ್ಲಿ ನಮ್ಮ ಈಗ ಆಫೀಸ್. ಒಂದು ನಿಮಿಷ, ಈ 1585 ಇದಕ್ಕೇನು ಹೇಳ್ತೀರಾ? ಈ ಆದೇಶ ಕೊಡ್ತಾರಲ್ಲ ಕೋರ್ಟು, ಅದೇ ಈಗ ಹೇಳಿದ್ನಲ್ಲ, ಡೈರೆಕ್ಷನ್ಸ್ ಕೊಟ್ಟಿದೆ ಕೋರ್ಟು ನಮಗೆ. ಸರ್, direction ಈ ಪ್ರೊಸೀಡಿಂಗ್ಸ್ ಆಗಿ ಅಲ್ಲಿ ಈ ಕೋರ್ಟಲ್ಲಿ ಒಂದು ಆದೇಶ ಆಗಬೇಕು. ಈ ಆದೇಶದ ಮೇಲೆ ಇದಾಗಬೇಕು. ಯಾರು ಒಂದು ನಿಮಿಷ ಸರ್, ನೀವೇ ಇವು ಇದ್ದೀರಾ, ಅದೇನೇ ನಾವೇ ನಡೆಸಬೇಕು ನೆಕ್ಸ್ಟು. ನೀವು ಸರ್ ಈಗ ನಾನು ಹೇಳೋಂಥದ್ದು ಅಂದರೆ ಇದನ್ನು 2022 ಆಗಿರೋಂಥದ್ದು. ಯಾಕೆ ನಡೆಸಿಲ್ಲ ಅಂತ ಕೇಳ್ತಿದ್ರೆ ಗೊತ್ತು, ಇದುವರೆಗೂ ಯಾಕೆ ಆಗಿಲ್ಲ ಅಂತ. ಎಷ್ಟು ಬೇಜಾರಾಗುತ್ತೆ ನಮ್ಮ ಪ್ಲೇಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ನಾನು ಹೇಳೋಂಥದ್ದೇನೆಂದರೆ, ಯಾವನೋ ಒಬ್ಬ ಹೋರಾಟಗಾರ ಸದಾನಂದ ಅಂತ ಹೇಳ್ಬಿಟ್ಟು ಮೆಂಬರ್ ಹೋರಾಟಗಾರ ಬಂದ್ಬಿಟ್ಟು ನೆಕ್ಸ್ಟು ಇವ್ರು ಫೇವರಾಗಿ ಕೆಲಸ ಮಾಡ್ತಾನಂದ್ರೆ ಲೆಕ್ಕ ಹಾಕೊಳ್ತೀವಿ ಯಾವ ಮಟ್ಟಕ್ಕಿದೆ ಅಂದರೆ. ಈಗ ನಾವು ಯಾರ ಬಗ್ಗೆ ನಾವು ಮಾತಾಡೋದು ಬೇಡ. ನೆಕ್ಸ್ಟ್ ಇಯರಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಒಂದು ನಿಮಿಷ ಸರ್, ಈಗ ನನಗೆ ನೀವು ನೆಕ್ಸ್ಟ್ ಇಯರಿಂಗ್ ಮಾಡ್ಕೊಳ್ರಿ, ಅಥವಾ 30 ಡೇಸ್ ಆದಮೇಲೆ ಕೊಡಿ ನನಗೆ, ಅಥವಾ 40 ಡೇಸ್ ಆದಮೇಲೆ ಕೊಡಿ, 100 ಡೇಸ್ ಆದಮೇಲೆ ಕೊಡಿ. ಈ 12 ಪ್ರಾಪರ್ಟಿಗಳು ಒತ್ತುವರಿ ತೆರವಾಗೋ ತನಕ ಇಲ್ಲಿಂದ ಇದ್ದೇವೆ. ಅಲ್ಲ ಅಷ್ಟೇ ಸರ್, ನಾವು ಘೋಷಣೆ ಹಾಕಲ್ಲ. ನಾವು ತಿಳ್ಕೊಳ್ಳಿ, ನೀವು ಕೋರ್ಟ್ ಪ್ರೊಸೀಡಿಂಗ್ಸ್ಗೆ ಹೇಳ್ಬೋದು ಅಷ್ಟೇ ಹೊರತು ಅದಕ್ಕೆ ಹಿಂಗೆ ಮಾಡಿ ಹೀಗೆ ಮಾಡಿ ಅಂತ ಅದನ್ನ ಇದನ್ನ ಒಂದು ನಿಮಿಷ 14ನೇ ತಾರೀಕು 1ನೇ ತಿಂಗಳು ಇವ್ರು ಹಾಕಿ 4ನೇ ತಿಂಗಳಲ್ಲೇ 2022 4ನೇ ತಿಂಗಳಲ್ಲೇ ಇವು ಆಫೀಸಿಗೆ ಬಂದರು. ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಇಯರೇ ಪ್ರಿಯಾಂಕ್ ಖರ್ಗೆ ಸಾಹೇಬರು ಗರಂ ಆಗ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕೆ ಅವ್ರ ಮೇಲೆ ನಾನು ಪರಿಶೀಲಿಸ್ತೀನಿ, ಯಾಕೆ ಇಲ್ಲಿವರೆಗೂ ಏನಾಗಿಲ್ಲ. ಏನಾದರೂ ಮಾಡಿ ಸರ್, ನಮಗೆ ಒತ್ತುವರಿ ತೆರವಿಗೆ PDO ಸಾಹೇಬರು ಆದೇಶ ಮಾಡಿ ಕೊಡೋ ತನಕ ನಾವು ಇಲ್ಲಿಂದ ಇದ್ದೇವೆ. ಅಷ್ಟು ನಮ್ಮ ಪ್ರೋಸೆಸ್ಸು. ನಿಮ್ಮ ಪ್ರೋಸೆಸ್ ನೀವು ಮಾಡ್ಕೊಳ್ರಿ. ಅಪ್ಪ ಇನ್ನು ಮೇಲೆ ಇವ್ರಿಗೆ ಡಿಸ್ಟರ್ಬ್ ಮಾಡೋದೇ ಬೇಡಪ್ಪ. ಅಧಿಕಾರಿಗಳು ನಾವು ಘೋಷಣೆಗಳು ಹಾಕೋದೇ ಬೇಡ, ಸೈಲೆಂಟಾಗಿ ಕುತ್ಕೊಳ್ಳೋಣ, ಸೈಲೆಂಟಾಗಿ ಕುತ್ಕೊಳ್ಳೋಣ. ಅರ್ಥ ಆಯ್ತಾ? ರಸ್ತೆ ಯಾರಿಗೂ ತೊಂದರೆ ಕೊಡೋದು ಬೇಡ, ಯಾರಿಗೂ ಇದು ಮಾಡೋದು ಬೇಡ. ನಮಗೆ ಸರ್ ಸ್ಟೇ ತೆರವಾಗಿದೆ ಸರ್, ನಿಮ್ಗೆ ಆದೇಶ. ಹೌದು ಸರ್, ಅವತ್ತಿಂದ ನಮ್ಗೆ ಇದೆ ಸರ್ ಹೇಳ್ಕೊಂಬರ್ತಾ ಇರೋದು ನೀವು. ಸರ್ ಈಗ ನಾನು ಹೇಳೋದು ನಮಗೆ ಮಾಡಕ್ಕೆ ಬರಲ್ಲ. ಒಂದು ನಿಮಿಷ, ನಾವು ಅಲ್ಲಿ ಜಾಗಕ್ಕೆ ಸ್ಟೇ ಹಾಕಿರ್ತಾರೆ, ಸ್ಟೇ ವೇಕೆಂಟ್ ಆಗಿ ನೀವು ಅವ್ರದ್ದು ಎರಡಿದೆಯಪ್ಪ, ಕನ್ಫ್ಯೂಸ್ ಮಾಡ್ತಾರೆ. 1585 ನಾನು ಹೇಳಿದ್ದಲ್ಲ, ಸ್ಟೇ ಇರೋದು ಕಮಿಷನರ್ ಅವರು ಒಂದು ಕಮಿಟಿ ಮಾಡಿದಾಗ ಅದಕ್ಕೆ ನಾವು ಕಮಿಟಿ ಮಾಡಿ ಏನು ಇದನ್ನ ಕೊಡೋಕ್ಕಾಗ್ದಂಗೆ ಸ್ಟೇ ಇದೆ, ಒಂದು ಸ್ಟೇ ಇದೆ ಅಂದರೆ ಅಫಿಷಿಯಲ್ ಸ್ಟೇ. ಅದು ನಾವು ಯಾರು ಹೋಗಿ ಕೂತ್ಕೊಂಡು ಹೋಗಿ ಪರಿಶೀಲಿಸಿ ಅಲ್ಲಿ ಏನಾಗಿದೆ ಯಾವುದಾಗಿದೆ ಅಂತ ವರದಿ ಕೊಡೋಕ್ಕಾಗಲ್ಲ, ಅದಕ್ಕೆ ಸ್ಟೇ ಇದೆ. ಎರಡನೇದು ನೀವು ಹೇಳ್ತಿದ್ರಲ್ಲ, ಈ 13 ಏನು ಇದೆ ಅದಕ್ಕೆ ನಮಗೆ ಕೋರ್ಟ್ ಇವು ಡೈರೆಕ್ಷನ್ಸ್ ಕೊಟ್ಟಿದೆ. ಡೈರೆಕ್ಷನ್ಸ್ ಕೊಟ್ಟರೆ ನೀವು ಕೋರ್ಟೆಲ್ಲ ಕೇಸ್ ನಡಿಬೇಕು. ನಡೆದಿಲ್ಲ, ನಾವು ಅದೇ ನಡೆದಿಲ್ಲ, ಅದನ್ನ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅದನ್ನ ನಾವು ಒಬ್ಬ ಹೋರಾಟಗಾರರು ನೀವು ಮಾಡ್ಕೊಳ್ಳಿ. ಅದು ನಮ್ಗೆ ನೀವು ಕೋರ್ಟ್ ಪ್ರೊಸೀಡಿಂಗ್ಸ್ ನೀವು ಒಂದು ನಿಮಿಷ ಸರ್, ನೀವು ಕೋರ್ಟ್ ಪ್ರೊಸೀಡಿಂಗ್ಸ್ ಆದರೂ ಮಾಡ್ಕೊಳ್ಳಿ, ಅಥವಾ ನೇರವಾಗಿ ಆದೇಶ ಮಾಡಿ. ಅದರಲ್ಲಿ ನಮ್ಮದು ಕೆಲಸ ಇಲ್ಲ ಸರ್. ನಾವು ಹೇಳ್ತಾರಲ್ಲ, ಒಂದು ನಿಮಿಷ ಸರ್, ಕೆಲಸ ಇದು ನಿರಂತರ 4 ರಿಂದ 5 ವರ್ಷಗಳ ನಿರಂತರ ಹೋರಾಟ. 2022 ಕೋರ್ಟಿಂದನೇ ನಿಮ್ಗೆ ಬಂದಿದೆ ಸರ್. ಒಂದು ನಿಮಿಷ, ಹೈಕೋರ್ಟಿಂದನೇ ಬಂದಿದೆ ಸರ್ ನಿಮಗೆ. ಹೇಳುತ್ತಲ್ಲ ನನಗೂ ನೀವು ಹೊಸ್ದಾಗಿ ಬಂದಿದ್ದೀರಾ ಅಲ್ಲ, ನೀವು ಡೀಟೇಲ್ಸ್ ಇದನ್ನ 2 ಸರಿ ಹೇಳಿದ್ದೀರಿ. ಹೌದು, ಅದೇ ಕಮ್ಯುನಿಕೇಶನ್ ಸೇಮ್ ಲಿಕ್ವಿಡೇಷನ್ ಆಗಿದೆ. ಹೇಳ್ತಿರೋ ವಿಷಯ ಬಂದಿದೆ. ಇನ್ನೊಂದು ಏನಾಗಿದೆ, ಅದು ಕೋರ್ಟ್ ಆರ್ಡರ್ ಕೊಟ್ಟಿದೆ ಇವರಿಗೆ, ಇವರಿಗೆ ಪ್ರೊಸೀಡಿಂಗ್ಸ್ ಮಾಡಿಬಿಟ್ಟು ಕೋರ್ಟಿಗೆ ಅದಕ್ಕೆ ವರದಿ ಕೊಡೋದು. ಸೊ ಈಗ ನೀವು ಇನ್ನೊಂದು ಕೇಳ್ತಾ ಇದ್ದೀರಾ, 1585 ಕೇಸು ಕ್ಲಿಯರ್ ಇದೆ. ಈಗ 1585 ಮೇಲೆ ಸ್ಟೇ ಆಯ್ತಾ? ಕ್ಲಿಯರ್ ಕೊಟ್ಟಿದ್ದಾರೆ. ಏನಂದ್ರು 269 ಅಡಿಯಲ್ಲಿ ನೀವೇನು ಅಪೀಲ್ ಹಾಕಿದರೆ ನೀವು ಅಪೀಲ್ ನಡೆಸಿ, ನೀವು ನೋಟಿಸ್ ಕೊಟ್ಟು ನೀವು ಅಪೀಲ್ ನಡೆಸಿ ಡೈರೆಕ್ಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್ ಅಲ್ಲ, ಮಾಡಬೇಕು ಅಂದ್ರೆ ವಾದಿ ನೀವು ಅಧಿಕಾರಿಗಳು ಸಾಹೇಬ್ರು ಹೊಸ್ದಾಗಿ ಬಂದಿದ್ದಾರೆ, ನೀವು ಅಧಿಕಾರಿಗಳಿದ್ದೀರಿ ಆಫೀಸಲ್ಲಿ.
ಸರ್ ನೀವು ನೋಟಿಸ್ ಕಳಿಸಿದ್ದೀರಾ? ಏನು ಮಾಡಿದ್ರಿ ಸಂಬಂಧಿಸಿದಂಗೆ ಯುವ ಕಚೇರಿಯಿಂದ? ಕಾಲ್ ಮಾಡ್ತಾರೆ ನನಗೆ. ಸರ್ ಎಷ್ಟು ಬೇಜಾರಾಗುತ್ತಂತೆ ನಾನು ಹೇಳೋಂಥ ಸರ್. ಈಗ ನೀವು ಏನು ಮಾಡ್ತೀರಾ ಸರ್? ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಕೋರ್ಟ್ ಕೇಸ್ಗೆ ನೀವು ಅಷ್ಟೊಂದು ಇಂಟರ್ಫಿಯರ್ ಆಗುತ್ತೆ. ಟೋಟಲ್ ಸ್ಟೇ ಇರೋದ್ರಿಂದ ಸ್ಟೇ ಇಲ್ಲ ಸರ್. ಆಮೇಲೆ ಈ 12 ಅದು ಬೇಡ ಸರ್. ಈಗ ನನಗೆ ಅದ್ರ ವಿಚಾರನೇ ಬೇಡ ನನಗೆ. ನಾನು ಕೇಳ್ತಾ ಇರೋಂಥದ್ದು 12 ಪ್ರಾಪರ್ಟಿ ಅಷ್ಟೇ. ನೀವು ತುರ್ತಾಗಾದರೂ ನೀವು ಕೇಸ್ ಫೈಲ್ ಕೊಟ್ಕೊಂಡು ನೀವೇನು ಮಾಡ್ತೀರೋ ಮಾಡಿ, ಅಥವಾ ನಿಮ್ಮನ್ನ ಕಾಲ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ. ಆಮೇಲೆ ಸರ್ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಸರ್. CA ಸೈಟ್ಸು 1000 ಐತಿ. ನನಗೆ ಹೇಳಿದ್ನಲ್ಲ 1000 ಮೇಲೂ ಸ್ಟೇ ಇಲ್ಲ. ಅಲ್ಲಲ್ಲ, ಈಗ 1000 CA ಸೈಟ್ ಸ್ಟೇ ಇಲ್ಲ. ಹೇಳಿ ಕಮಿಷನ್ ನಿಮಗೆ ಬಿಟ್ಟರಲ್ಲ, ಅವ್ರು ಏನು ಕಮಿಟಿ ಮಾಡಿದ್ರು, ಏನು ರಿಪೋರ್ಟ್ ಕೊಡೋಕ್ಕೆ ಅದನ್ನೆಲ್ಲ ಡೀಟೇಲ್ಸ್ ಹೋಗಿರುತ್ತೆ. ಆ ಕಂಪ್ಲೀಟ್ ರಿಪೋರ್ಟನ್ನು ಕೊಡೋಕ್ಕೆ ಕಮಿಷನರ್ ವರ್ಕ್ ಮಾಡಿದ್ರು. ಸೊ ಅದು ನೀವು ಹೇಳ್ದಂಗೆ 500 ಎಕರೆ ಮೇಲಿದೆಯಲ್ಲ, ಆ ಜಾಗಕ್ಕೆ ಎಲ್ಲನೂ ಯಾಕಂದರೆ ಒಬ್ಬರದೇ ಜಾಗ ಒಟ್ಟಿಗೆ ಅದು ಟೋಟಲಾಗಿ ನಾವು ಎಷ್ಟು ಪ್ಲಾನ್ ಆಗಿದೆ, ಎಷ್ಟು ಜಾಗ ಬಿಡಬೇಕಾಗಿತ್ತು ಅಂತ ನಮ್ಮ ಡೀಟೇಲ್ಸ್ ತಗೊಂಡು ಅಲ್ಲಿ ಫೀಲ್ಡಲ್ಲಿ ಬಿಟ್ಟಿದ್ದಾರಾ ಇಲ್ವಾ ಅಂತ ವೆರಿಫೈ ಮಾಡಿ, ಯಾವ ಜಾಗ ಅಂತ ಗುರುತು ಮಾಡಿ ಆಮೇಲೆ ಮುಂದಕ್ಕೆ ಆಗೋಕ್ಕಾಗೋದು. ಆ್ಯಕ್ಚುಲಿ ನೀವು ಬೇಜಾರು ಮಾಡ್ಕೊಬೇಡಿ. PDO ಅಧಿಕಾರಿ ಇದ್ದಾರಲ್ಲ ಸರ್, PDO ಅಧಿಕಾರಿ ಮನಸ್ಸು ಮಾಡಿದ್ರೆ ಇಮಿಡಿಯೇಟಾಗಿ ಇವ್ರ ಮೇಲೆ ಸುಮೋಟೋ ಕೇಸ್ ಅವತ್ತೇ ದಾಖಲು ಮಾಡಿ, ಇಷ್ಟೆಲ್ಲ ಕ್ರಮಗಳು ಮಾಡಿದ್ದಾರೆ ಅಂತ ಫಸ್ಟ್ ಸುಮೋಟೋ ಕೇಸ್ ಮಾಡಿ ಆಮೇಲೆ ಕ್ರಮ ಕೈಗೊಂಡಿದ್ದರೆ ಮಸ್ತಾಗಿರ್ತಾಯಿತ್ತು. ಇದು ಮಾಡಿದ್ದೇನೆಂದರೆ ಅವತ್ತಿಂದ ಇವತ್ತಿನ ತನಕ ಅಧಿಕಾರಿಗಳು ತಪ್ಪು ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಾನು ಹೇಳ್ತಾ ಇರೋಂಥದ್ದು ಏನಂದರೆ 1585 ಮೇಲೆ ಸ್ಟೇ ಇಲ್ಲ. ದಯವಿಟ್ಟು ನೀವು ಹೇಳಿದ್ರೆ ನಂಬಿಕೆ ಇದೆ ಅಂತ ನಾವು ತಕ್ಷಣ ಸರ್ 1585 ಮೇಲೆ ಸಪೋರ್ಟ್ ಮಾಡಿ ಅಣ್ಣ 1585 ಮೇಲೆ ಸ್ಟೇ ಇಲ್ಲ. ನಾನು ಕೋರ್ಟ್ ದಾಖಲೆಗಳು ನಿಮ್ಗೆ ಇನ್ನೊಂದ್ಸರಿ ಕೊಡ್ತೀನಿ. ಅಲ್ಲೆಲ್ಲ ಇದೆ ನಂದು ನಾನೆಲ್ಲ ದಾಖಲೆಗಳು ಓದ್ಕೊಂಡೆ. ನಾವೇನು ಡೈರೆಕ್ಷನ್ಸ್ ಕೊಟ್ಟು ಅದು ಸ್ಟೇ ವೆಕೆಟ್ ಆಗಿದೆ ಅಂತಾನೆ ಹೇಳ್ತಾ 3 ಇರೋದು. years ಮಾಡಿಲ್ಲ ಅಂದ್ರೆ ನಾವು ಜವಾಬ್ದಾರಿ. ಅದಕ್ಕೆ ಅಪ್ಪ ಈಗ ಹೇಳ್ತಾರೆ 3 ವರ್ಷ ನೀವು ಮಾಡಿಲ್ಲ ಅಂದ್ರೆ ನಾವು ಜವಾಬ್ದಾರಿನಾ? ನೀವು ಮಾಡಿ. ಈಗ ಇನ್ನೊಂದು 3 ವರ್ಷ ಮಾಡಿ ಇಲ್ಲೇ ಇರ್ತೀವಿ. ಇನ್ನೊಂದು 3 ವರ್ಷ ಮಾಡ್ರಿ. ಹಾಗಾಗಿ ಅದಕ್ಕೆ ಈಗ ಒಂದು ನಿಮಿಷ ಸರ್, PDO ಸಾಹೇಬ್ರು ಇದ್ದೀರಾ? ಇದೇ 12 ಪ್ರಾಪರ್ಟಿ ಇದು ಬಿಡಿ, ಸ್ಟೇ ಇಲ್ದಿರೋ ಇರೋಂಥ ಪ್ರಾಪರ್ಟಿಗಳೈತೆ. ಅದನ್ನ ಇದು ಮಾಡಿ, ಅದೇನಾಯ್ತು ಇಷ್ಟು ಸ್ವಲ್ಪ ಪ್ರೈಸ್ ಮಾಡಿ ಒತ್ತುವರಿ ತೆರವು ಆದೇಶ ಸುತ್ತ ಅನ್ನೋದಲ್ಲಪ್ಪ. ಬನ್ನಿ ಅಲ್ಲ ಈಗ ಸುಮ್ಮನೆ ಈಗ ಸರ್ ದಯವಿಟ್ಟು ಆ್ಯಕ್ಷನ್ ಆಗ್ಬೇಕು ಸರ್. ಇಲ್ಲಿಂದ ಎದ್ದೋಗಲ್ಲ. ವಿನೋದಣ್ಣ ಬಂದ್ರಿ ಎಲ್ಲರೂ ಕೊಡಿ ಸ್ವಲ್ಪ ಬೆಂಕಿಪಟ್ಟಣ ಕೊಡ್ರಪ್ಪ. ಆ ಕಡೆ ಇದು ಅವ್ರು ನಿಮ್ಗೆ ಬಿಸಿ ಮಾಡೋದು ಸ್ವಲ್ಪ ಸೈಡಿಂದ ಅಣ್ಣ. ನಾವು ಓನರ್ ಹಾಕ್ಬಿಡೋಗ್ರಿ. ಕಂದ್ರಾಜ್ ಓನರ್ ಹಾಕ್ಬಿಡೋಗಮ್ಮ. ಹೋರಾಟ ಮಾಡಿ ಲಾಸ್ಟ್ ಬೆಲ್ಡೇಜ್ ಬೇಕು ಅಲ್ಲಿ ಕಲ್ಬಾಳು ಗ್ರಾಮ ಪಂಚಾಯತ್ ಹೋರಾಟ ಮಾಡಿದಾಗ ಅವತ್ತು ರಜೆ ಹಾಕಿರೋರು ಸುಮಾರು 12 ದಿನ ತಿಂಗಳು ರಜೆ ಹಾಕ್ತಾರೆ. ಏನು ಕೇಸ್ ಇಮಿಡಿಯೇಟಾಗಿ ಅದೇನಕ್ಕೆ ಮಾಡ್ತೀವಿ ನಾವು. ಖಾತೆ ವಜಾ ಮಾಡಿ ಅಕ್ರಮ ಕೃತ್ಯಗಳೇನಾಯಿತು ತೆರವು ಮಾಡಬೇಕು. ಇವ್ರಿಗೆ ಹೈಕೋರ್ಟಿಂದ 3 ವರ್ಷದಿಂದನೇ ಆದೇಶ ಬಂದಿದೆ. ಮತ್ತು ಆನೇಕಲ್ ಯೋಜನಾ ಪ್ರಾಧಿಕಾರದವ್ರು ಕೂಡ ಆದೇಶ ಕೊಟ್ಟಿದ್ದಾರೆ. ಇಲ್ಲಿ ತನಕ ಮಾಡ್ತಾಯಿಲ್ಲ. ಲಾಸ್ಟ್ ಟೈಮ್ ಇರೋಂಥ ಇಒಗಳು ಸರ್, 2 ಇಒಗಳಿಗೆ ಅಲ್ಲಿ 2 ಸೈಟ್ ಕೊಟ್ಟು ಮನೆ ಬಿಟ್ಬಿಟ್ಟು ಇಲ್ಲಿಂದ ಕೆಲಸ ನಡೀತಾನೆ ಇಲ್ಲ. ಇಒ ಮತ್ತು PDO ಇಬ್ಬರ ಹತ್ರ ಕೆಲಸ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಟೈಮೇ ನಾವು ಹೇಳಿದ್ವಿ, ಇಲ್ಲಿ ನಾವು ನೀವು ಕೆಲಸ ಮಾಡಿಲ್ಲ ಅಂದಾಗ ಲೀಗಲ್ ಆಗಿರೋವಾಗ ಕೋರ್ಟ್ ಆದೇಶನೂ ಆಗಿದೆ, ಎಲ್ಲ ಕೊಟ್ಟು ಬೆಳಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸರ್. ಅದ್ರ ಮೇಲೆ ಇವಾಗ ಕ್ರಮ ಕೈಗೊಂಡು ಇವಾಗೇನೋ PDOಗೆ ಲೆಟರ್ ಕಳಿಸ್ತಾ ಇದ್ದಾರೆ ಖಾತೆ ವಜಾ ಮಾಡೋಕ್ಕೆ. ಒಂದು ಖಾತೆ ವಜಾ ಆಗುತ್ತೆ, 2ನೇ ಬಿಲ್ಡಿಂಗ್ ಡೆಮಾಲೇಷನ್ ಆಗುತ್ತೆ. ನಾವು ಕೇಳ್ತಾ ಇರೋಂಥದ್ದು ಒಂದು ಆದೇಶ ಕೊಡ್ರಪ್ಪ ಎದ್ದೋಗ್ಬಿಡ್ತೀವಿ, ನಮ್ದೇನು ಇದರಲ್ಲಿ ಅಭ್ಯಂತರ ಇಲ್ಲ ಅಂತ ಕೇಳ್ತಾ ಇದ್ವಿ. ಯಾವುದು ಮಾಡ್ತೀರಾ ಅದೇ ಈ ಥರ ಸ್ವಲ್ಪ ಟೈಟ್ ಮಾಡಿದಾಗ ಹೋರಾಟ ಮಾಡಿದಾಗ ಮಾಡೋದು, ಇಲ್ಲಾಂದರೆ ಸುಮ್ಮನೆ ಇರೋದು. 12 ದಿನ ರಜೆ ಹಾಕೋದು. PDO 12 ದಿನ ರಜೆ ಹಾಕಿದ್ದಾರೆ ಸರ್, ಹೋರಾಟ ಮಾಡ್ತೀವಿ. ಹಂಗಾಗಿ ಇವತ್ತು ಅನಿರ್ದಿಷ್ಟ ಹೋರಾಟ ಮಾಡಬೇಕು ಅಂತ ನಿಮ್ಮ ಹೋರಾಟ ಮಾಡಿ ಅನಿರ್ದಿಷ್ಟ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಮತ್ತು ಗೌರ್ಮೆಂಟ್ ಕೆಲಸ ನಡೀಬೇಕು. ಈ ಪರಿಹಾರ ನಾವಿಲ್ಲಿ ನಮ್ಮ ಹತ್ರ ಏನು ಕಮಿಷನ್ ತೊಗೊಂಡಿಲ್ಲ, ಏನಿಲ್ಲ, ಸುಮ್ಮನೆ ನೀರೆಲ್ಲ ಇಟ್ಕೊಳ್ತಾರೆ. ದಿನನಿತ್ಯ ಕೆಲಸ ನಡೀಬೇಕಲ್ಲಪ್ಪ. ಈಗ ಇದಾಯ್ತು, ಇಲ್ಲೆಲ್ಲ ಒಂದಿತ್ತು, ನಾಳೆ ಇನ್ನೊಂದು ಇರುತ್ತೆ, ಮತ್ತೊಂದು ಇರುತ್ತೆ.
ಸರ್ ಈಗ ಪರ್ಮಿಷನ್ ತಾಲೂಕು ಬೇಕು. ಹೆಡ್ಕ್ವಾರ್ಟರ್ ಆಗ್ತದೆ ಎಲ್ಲಾನು ಹೌದು, ನಿಜ, ತಾಲೂಕು ನಿಜ ಸರ್. ಹೆಡ್ಕ್ವಾರ್ಟರಿಂದ ಡೈಲಿ ಒಂದೊಂದೇ ಈಗ ನಿಮ್ಮ ಜೊತೆ ಇನ್ನೊಬ್ರು ಮತ್ತೊಬ್ರು ಇಲ್ಲಿ ಬಂದರೆ ಸರ್ ಯಾವುದೇ ಕಾನೂನು ಉಲ್ಲಂಘನೆ ಆಗುವಂಥ ಕೆಲಸ ಮಾಡಲ್ಲ. ಮತ್ತೆ ನಿನ್ನೆ ರಿಕ್ವೆಸ್ಟ್ ಕೂಡ ಅದು ನನಗೂ ಉಲ್ಲಂಘನೆ ಇಲ್ಲ. ಈಗ ಇಲ್ಲಿಂದ ಕುತ್ಕೊಳ್ಳೋದು ಅವ್ರಿಗೆ ಆಫೀಸ್ ಕೆಲಸಗಳು ಏನೋ ಬೇರೆ ಆಗೋದೇ ಉಲ್ಲಂಘನೆ ಆದಂಗೆ. ಈಗ ನಾವು ಪರ್ಮಿಷನ್ ಕೊಡಬೇಕಲ್ಲ, ಮೈಕ್ ಪರ್ಮಿಷನ್ ಮತ್ತೊಂದು ಪರ್ಮಿಷನ್ ಎಲ್ಲ ಪರ್ಮಿಷನ್ಗಳು ನೀವು ಅಡ್ವಾನ್ಸ್ ತೊಗೊಳ್ಬೇಕು. ಏನು ಅನ್ಸಲ್ಲ. ಪೆಂಡಲ್ ಅದೇ ಹೇಳಿದೆ ಸಾಹೇಬ್ರಿಗೆ, ಸರ್ ಪೆಂಡಲ್ ತೆಗಿಬೇಕಂದ್ರೆ ಅದು ತೆಗ್ದಾಕ್ತೀವಿ, ಹಂಗೆ ಕುತ್ಕೊಂತೀವಿ, ತೊಂದರೆ ಇಲ್ಲ. ಇವರು ಕೆಲಸ ಮಾಡ್ತಾ ಇಲ್ಲ ಸರ್. ನಾನು ಅದೇ ರಿಕ್ವೆಸ್ಟ್ ಕೊಡಿ. ಕೊಟ್ಟಿದ್ದೀನಿ ಸರ್ ಸಾಹೇಬ್ರಿಗೆ. ಅನ್ನೋದು ರಿಕ್ವೆಷನ್ ಅಂತಂದ್ರೆ ಪರ್ಮಿಷನ್ಗೆ ಸರ್, ನಿಮ್ಗೆ ಏನು ಕೆಲಸ ಆಗಬೇಕು ಅನ್ನೋದು ಕೊಡಿ. ಸಂಬಂಧಪಟ್ಟ ಸಮಸ್ಯೆ ರಿಕ್ವೆಷನ್ ಕೊಡಿ. 21 ಡೇಸಿಂದ ಕೊಡಬೇಕು. ಈಗ ಸಂದೇಶ ಈಗ ನೀವು ಇಒ ವಿರುದ್ಧ ಮಾಡೋದಂದ್ರೆ ಸಿಒಗೆ ಕೊಡಬೇಕು. ಜಿಲ್ಲಾ PDO ವಿರುದ್ಧ ಮಾಡ್ತಾರೆ. PDO ಅಂತ ಇದೆ ಅದರಲ್ಲಿ. PDO 12 ದಿನ ರಜೆ ಹಾಕಿರೋದು. ಆಯ್ತು, ಇವ್ರು ಇವಾಗ ಮನವಿ ಕೊಟ್ಬಿಡಿ PDO ವಿರುದ್ಧ. ಸರ್ ಕೊಟ್ಟಿದ್ದೀನಿ. ನೋಡಿ ಈಗ ಇವತ್ತು ನಾವು ಕೊಟ್ಟಿದ್ದಕ್ಕೆ ಖಾತೆ ವಜಾ ಮಾಡ್ಬೇಕು ಅಂತ ಬಿಟ್ಟು ಇವತ್ತು ಕೊಟ್ಟಿದ್ದೀವಿ. ಆಯ್ತಾಯ್ತಲ್ಲ ಕೆಲಸ. ಅವ್ರು ಮಾಡಲ್ವಲ್ಲ, PDO ಮಾಡಲ್ಲ. PDO ಏನಾಗ್ಬಿಟ್ಟಿದೆ ಸರ್, 4 ವರ್ಷ ಅಲ್ಲೇ ಇದ್ದಾರೆ. ಆ ಯಪ್ಪ ಗಳಿಸಿರೋಂಥ ಆಸ್ತಿ 5.5 ಕೋಟಿ. PDO ಗಳಿಸಿರೋಂಥ ಆಸ್ತಿ, ಅದ್ರ ಡೀಟೇಲ್ಸ್ ನಾವು ತೊಗೊಂಡಿದ್ದೀವಿ, ಲೋಕಾಯುಕ್ತಕ್ಕೆಲ್ಲ ಅಪ್ಲೈನೂ ಮಾಡಿದ್ದೀವಿ. ಈ 12 ದಿನ ರಜೆ ಹಾಕೋದಕ್ಕೂ ಇದೇ ರೀಸನ್ ಆಗ್ಬಿಟ್ರೆ ನಾವು ಹೋರಾಟ ಮಾಡಿ ಏನೂ ಕ್ರಮ ಕೈಗೊಂಡಿಲ್ಲ ಅಂತ ನೋವಾಗುತ್ತೆ ಸರ್. ಅದಕ್ಕೆ ನಾನು ಆಯಪ್ಪನ ವಿರುದ್ಧ ಅವ್ರನ್ನ ಕರೆಸ್ಬಿಟ್ಟೆ ನೇರವಾಗೇ ಮಾತಾಡಿ ಹೇಳಿದೆ. ಸಾಹೇಬ್ರು ಇದ್ರು ನೇರವಾಗೇ, ನೋಡಿ ಸರ್ PDO ಅವರು ಶಾಮೀಲಾಗಿದ್ದಾರೆ, ಅವ್ರು ಕೆಲಸ ಮಾಡಲ್ಲ, ನಾವೇನು ಮಾಡ್ಬೇಕೀಗ ನೀವೇ ಹೇಳಿ. ಅಥವಾ ನೀವು ವಜಾ ಮಾಡಬೇಕಾಗಿ PDOನೇ ವಜಾ ಮಾಡಬೇಕು, ಬೇರೆ ಅಧಿಕಾರಿನ ಸ್ಪೆಷಲ್ PDOನೇ ಯಾರನ್ನಾದ್ರೂ ಅಲ್ಲಿ ನೇಮಕ ಮಾಡಿಬಿಟ್ಟು ವಜಾ ಮಾಡ್ತೀವಿ. ಈ ಅಪ್ಪ ಮಾಡಲ್ಲ ಯಪ್ಪ, ಯಾರು ಎಷ್ಟು ಹೇಳಿದ್ರು ಮಾಡ್ತಾ ಇಲ್ಲ. ತುಂಬ ಅವ್ರ ಮೇಲೇ ಇವಾಗ ಸಾಹೇಬ್ರಿಗೆ ಹೇಳಿದ್ವಿ, PDO ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡ್ರಿ. ಕೊಟ್ಟರೆ ಇವು ಭೇಟಿ ಆದ್ರೆ ಹಾಂ ಮೀಟ್ ಆದ್ವಿ ಸರ್, ಮಾತಾಡಿದ್ರು ಸುಮಾರು ಎಷ್ಟು 1-2 ಅವರ್ ಅದೇ ಮಾತಾಡೋದು. ನೋಡ್ರಿ 150 ಎಕರೆ ಕೆರೆ ಜಮೀನು, ಕುಂಟೆ ಜಮೀನು, ರಾಜಕಾಲುವೆಗಳು ದೂರು ಮಾಡಿಕೊಂಡು ಈ ಸಣ್ಣ ಪುಟ್ಟ ಈ ಬಡವರು ಬೇರೆ ರಾಜ್ಯದಿಂದ ಬಂದಿರೋರಿಗೆಲ್ಲ ಮಾರಾಕಿದೆ. ಅವ್ರು ಯಾರಾದರೂ ಆಫೀಸರ್ ಪ್ರಶ್ನೆ ಮಾಡಿರೋಂಥ ಪ್ರತಿಯೊಬ್ಬ ಆಫೀಸರ್ಗೂ ಅಲ್ಲಿ ಸೈಟ್ಗಳು ಕೊಡೋಂಥದ್ದು, ಇದು ಕೊಡೋಂಥದ್ದು, ಅದು ಲೀಗಲಾಗಿ ಎಲ್ಲ ಡಾಕ್ಯುಮೆಂಟು ತೊಗೊಂಡಿದ್ದೀನಿ ಸರ್. ಯಾಕೆ ಇಲ್ಲಿ ಕೆಲಸ ಮಾಡಿರೋ ಕಾರ್ಯನಿರ್ವಹಿಸಿರೋಂಥ ಅಧಿಕಾರಿಗಳಿಗೆ ನಿರ್ಮಾಣ ಶೆಲ್ಟರ್ಸಲ್ಲಿ ಯಾಕೆ ಕೊಡ್ತಾರೆ ಸೈಟ್ಗಳು? ಈ ಸರ್ವೆ ಪ್ರಕಾಶ್ ಅನ್ನೋ ವ್ಯಕ್ತಿಗೆ, ಸರ್ವೆ ಮಾಡೋಂಥ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಸರ್ವೆ ಮಾಡೋಂಥ ವ್ಯಕ್ತಿಗೆ ಅಲ್ಲಿ 15 ಸೈಟ್ ಇದೆ. 15 ಸೈಟ್ ಇದೆ ಸರ್ವೆ ಪ್ರಕಾಶ್ ಅನ್ನೋ ವ್ಯಕ್ತಿ ಹೆಸರಲ್ಲಿ, ಅವ್ರ ಹೆಸರಲ್ಲೇ ಖಾತೆ ಸಮೇತ. ಇದನ್ನೆಲ್ಲ ಸಮೇತ ಇವೆಲ್ಲ ಸೇರಿಸ್ಕೊಂಡು ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಮಿನಿಸ್ಟರ್ ಅವ್ರಿಗೆ, ಪ್ರತಿಯೊಬ್ಬರಿಗೂ ಕೊಡ್ತಾಯಿದ್ದೀನಿ ಸರ್. ಪ್ರಿಯಾಂಕ್ ಖರ್ಗೆ ಸಾಹೇಬರು ಖುದ್ದು ಫೋನ್ ಮಾಡಿ ಸಾಹೇಬ್ರಿಗೆ ಹೇಳ್ತೀರಿ, ಇವಾಗ ಕ್ರಮ ಕೈಗೊಳ್ಳಿ. ಇವತ್ತು ನಾವು ಬಂದು ಹೋರಾಟ ಮಾಡಿದ್ದಕ್ಕೆ ಇವತ್ತು ಲೆಟ್ರ್ ಬೇಕು. ಬೇಜಾರಾಗುತ್ತೆ ಸರ್. ಏನು ಸರ್, ಈಗ ನಮಗಿರುವಂಥದ್ದು ನೀವೇ ಸರ್ ದಿಕ್ಕು, ನಿಮ್ಮ ಮಾತು ಕೇಳಲೇಬೇಕು ನಾನು. ಬಟ್ ಇವರು ಕೆಲಸ ಮಾಡಲ್ಲ ಸರ್. ಅವ್ರು ಮಾಡಲ್ಲ ಸರ್. ಇವರೇನು ಇದು 2ನೇ ಲೆಟ್ರ್ ಕಳಿಸ್ತಾ ಇದ್ದಾರೆ. ಇವಾಗ ಕುಡಿ ಅವ್ರು ಮಾತಾಡ್ತಾರೆ, ಇಲ್ಲೇ ಇರ್ತಾರೆ, ಇವಾಗ ಮಾತಾಡ್ತಾರೆ, ಫಸ್ಟ್ ನಿಮಗೆ ಹೇಳ್ತೀನಿ, ವಿಡಿಯೋ ಮಾಡ್ತಾರೆ, PDO ಹತ್ರ ಮಾಡ್ತಾರೆ. ಇವಾಗ ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ. ಆ ಬಿಲ್ಡಿಂಗ್ಸ್ ಐತಲ್ಲ, ಕೋರ್ಟ್ ಈಗ ಒಂದೇ ಒಂದು 2 ನಿಮಿಷ ಡೆಮಾಲಿಷನ್ ಸಾಹೇಬರಿಗೆ ಅಡ್ರೆಸ್ ಮಾಡಿ ಕೋರ್ಟ್ ಹೌದು ಕೋರ್ಟ್ ಇದೆ, ಮಾಡಿಬಿಡ್ತೀವಿ. ಸಾಹೇಬರಿಗೆ ಒಂದು ಲೆಟರ್ ಮಾಡಿ ಕೊಟ್ಟು ಆಮೇಲೆ ಇದೆಲ್ಲ CA ಸೈಟು ಸರ್ಕಾರಿ ಜಮೀನಲ್ಲಿ ಮಾಡಿದ್ದಾರೆ ಅಂತ ಖುದ್ದು ಇಒ ಏನು ಮಾಡ್ತಾನೆ, ಅದೇ CA ಮತ್ತು ಪಾರ್ಕ್ ಜಾಗಗಳಲ್ಲಿ ಮಾಡಿದ್ದೀರಾ, ಇವಾಗ ಏನು ಕೆಲಸ ಮಾಡಬಾರ್ದಿಲ್ಲಿ, ಸ್ಟಾಪ್ ಮಾಡಿರಿ, ನಾವು ಅದನ್ನ ವಜಾ ಮಾಡ್ತೀವಿ ಅಂತ ಎಲ್ಲ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಇಲ್ಲಿಂದ ಆದೇಶ ಹೋಗ್ತಿದ್ವಿ 2002ರಲ್ಲಿ. ಇದ್ರ ಮೇಲೆ ಏನು ಮಾಡ್ತಾರೆ, ಸ್ಟೇ ತೊಗೊಂಬರ್ತಾರೆ. ಯಾರೋ ನಿರ್ಮಾಣ ಶೆಲ್ಟರ್ಸು ಅವ್ರು ಯಾರು ಭೂಗಳಿರ್ತಾರೆ ಅವ್ರು ಸ್ಟೇ ತೊಗೊಂಬರ್ತಾರೆ. ಸ್ಟೇ ತೊಗೊಂಡು ಬಂದಿದ್ದಾದಮೇಲೆ ಸ್ಟೇ ವೇಕೆಂಟ್ ಆಗುತ್ತೆ ಸರ್. ಇದೇ 2022 ಏಪ್ರಿಲಲ್ಲಿ ಸ್ಟೇ ವೇಕೆಂಟ್ ಆಗಿ ಇವರು ಡೈರೆಕ್ಷನ್ಸ್ ಮಾಡಿಬಿಡ್ತಾರೆ, ನೀವು ಆರಾಮಾಗಿ ಕಟ್ಟಡ ತೆರವು ಮಾಡ್ಬೋದು ಅಂತ. ಇದು 2022ರಲ್ಲಿ ಆಗುತ್ತೆ ಸರ್ ಆದೇಶ ಕೋರ್ಟಲ್ಲಿ. ಆಗ್ಬಿಡುತ್ತೆ, ಏನು ಅವ್ರು ಹಾಕಿರೋ ಸ್ಟೇ ವೇಕೆಂಟ್ ಆಗ್ಬಿಡ್ತೀವಿ. ಆವಾಗಲೇ ಇವಾಗೇ ಡೈರೆಕ್ಷನ್ಸ್ ಮಾಡಿಬಿಡ್ತಾರೆ ಹೈಕೋರ್ಟಿಂದ. ಅವತ್ತಿಂದ ಇವತ್ತಿನ ತನಕ ಮಾಡಿಲ್ವಲ್ಲ ಸರ್ ಅಂತ ಹೇಳ್ಬಿಟ್ಟು ನೋಡಿ, ಇವರು ಆನೇಕಲ್ ಯೋಜನಾ ಪ್ರಾಧಿಕಾರದವರು ಮೊನ್ನೆ ನನ್ನ ಲೆಟರ್ ಮೇಲೆ ಏನು ಮಾಡ್ತಾರೆ, ಅನಧಿಕೃತ ಕಟ್ಟಡಗಳು ಅಂತ ಹೇಳ್ಬಿಟ್ಟು ಆ ಕಟ್ಟಡಗಳ ಹೆಸರುಗಳೆಲ್ಲ ಹಾಕ್ಬಿಟ್ಟು ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಅದು ಮಾಡಿ, ಯಾರು ಯೋಜನಾ ಪ್ರಾಧಿಕಾರ ಅವರೇ ಮೇನು, ಅವರು ಇವಾಗ ಆಗ್ಬಿಟ್ಟು ಇವಾಗ ಅಡ್ರೆಸ್ ಮಾಡಿ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ ಹಾಕ್ತಾರೆ. ಇದು ನಾವು ಹೋರಾಟ ಮಾಡಿದ್ಮೇಲೆ ಬಂದ್ಬಿಟ್ಟಿದೆ ಸರ್. 12 ಬಿಲ್ಡಿಂಗ್ ನೋಡಿ, ಇವೇ ಪ್ರಾಪರ್ಟಿ ಸಮೇತ. ಇದನ್ನ ಯೋಜನಾ ಪ್ರಾಧಿಕಾರದವ್ರು ಆದಮೇಲೆ ಇಒನು ಮಾಡ್ತಾನೆ, ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಇಒ ಯಾರೋ
ಇಲ್ಲಿರೋ ಇವನು ಪಿ ಡಿ ಒಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹೈಕೋರ್ಟ್ ಆರ್ಡರ್ ಇದೆಯಾ? ಇದೆ ಸರ್, ನೋಡಿ ಇದೆ ಹೈಕೋರ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ನೋಡಿ, ಇದು ಹೈಕೋರ್ಟ್ ಆದೇಶ ನೋಡಿ. ಇವು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಸರ್. ಹೊಡೆದಾಕ ಬಂದು ನೀವು ಪರಿಶೀಲನೆ ಮಾಡಿ ಅದೇನಾಯ್ತು ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಯೋಜನಾ ಪ್ರಾಧಿಕಾರದವರು ಲೆಟ್ರ್ ಹಾಕ್ತಾರೆ, ಅವರು ಲೆಟ್ರ್ ಹಾಕ್ತಾರೆ. ಇಲ್ಲಿ ತನಕ ಪಿ ಡಿ ಒ ಏನಾದರೂ ಮಾಡಿದಾನ ಅಂತ ಬಿಟ್ಟು ನೀವೇ ಕೇಳ್ತೀವಿ. ಹೈಕೋರ್ಟ್ ಇದ್ರು, ಯುವ ಆದೇಶ ಇದ್ರು, ಯೋಜನಾ ಪ್ರಾಧಿಕಾರದವ್ರು ಇದ್ರು, ಏನೂ ಮಾಡಿಲ್ಲ ಅಂದರೆ ನಮ್ಗೆ ಹೋರಾಟ ಬಿಟ್ಟು ಬೇರೆ ಏನು ಸರ್ ಇದ್ದಾರೆ. ಅವರು ಕೋಟ್ಯಾಧಿಪತಿಗಳು ಸರ್. ಅವರು ಇಂಥವ್ರನ್ನೆಲ್ಲ ಯಾರನ್ನ ಬೇಕಾದರೂ ಬೇರೆ ಥರ ಮಾಡ್ಕೊತಾರೆ ಸರ್. ಅದಕ್ಕೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡಿದ್ದು ಇವಾಗ ಸ್ಟಾರ್ಟ್ ಮಾಡಿ ಸರ್. ಇವಾಗಲೂ ಅಷ್ಟೇ ಸರ್. ಇವಾಗ ನಾಳೆಗೆ ಒಂದು ಆದೇಶ ರೆಡಿ ಮಾಡಿದ್ದಾರೆ, ಏನೋ ಖಾತೆ ವಜಾ ಮಾಡಬೇಕು ಅಂತ. ಅದೇನೋ ಇವತ್ತೇ ಮಾಡಿ ಇವಾಗ ಒಂದು ಸೈನ್ ಹಾಕ್ಬಿಟ್ಟಿದ್ರೆ ನಾವು ಎದ್ದೋಗ್ಬಿಡ್ತಾ ಇದ್ವಿ. ಅಷ್ಟೇ ಅಲ್ಲ ಸರ್ ನಾನು ಹೇಳಿದ್ದ. ಇವಾಗ ನಾಳೆಗೆ ಏನು ಮಾಡಿದಾರೋ ಅವ್ರು ಒಂದು ದಿನ ಬಿಟ್ಟರೆ ಮಾಡಲ್ಲ ಸರ್. ನೋಡಿ ಸರ್, ಅವರು ಇವರು ಕೂಡ ಕಳಿಸ್ತಾರೆ, ಪಿ ಡಿ ಒ ಮಾಡ್ತಾ ಇಲ್ಲ. ಯಾಕಂದರೆ ಅವ್ರ ಹತ್ರ ದೊಡ್ಡವರು ಮುಂದೆ ಕೂತ್ಕೊಂಡು ಶಾಮೀಲಾಗಿದ್ದಾರೆ ಸರ್. ಅದು ನಾಳೆಗೆ ಏನು ಆದೇಶ ಮಾಡಿದಾರೋ ಇವಾಗ ಒಂದು ಕೊಟ್ಬಿಡು ಅಂತೇಳಿ ನಮ್ಮ ಡಿ ವೈ ಎಸ್ ಸೈನ್ ಇಲ್ಲ, ಸೈನ್ ಮಾಡಿಲ್ಲ ಸರ್. ಇವಾಗ ಫೈಲ್ ಪುಟಪ್ ಮಾಡಿದ್ದಾರೆ, ಸೈನ್ ಮಾಡಿದ್ರೆ ಖಾತೆ ಹೋದರು. ನಾಳೆ ಡಿಪ್ರೆಷನ್ ಕಡೆ ಕೊಡಿಸ್ತೀನಿ. ನಾನು ಬಂದು ಮಾತಾಡಿ ಕೊಡಿಸ್ತೀನಿ ಬಿಡ್ರಿ ಒಂದು ಕಾಪಿನ. ಯಾಕೆ ಸರ್ ನಿಮ್ಮ ಕಂಟಿನ್ಯೂ ಮಾಡೋಣ ಬಿಡಿ. ಆಮೇಲೆ ನೀವೇ ಪರ್ಮಿಷನ್ ಕೊಡೋದು. ಸಂದೇಶ ನಾನು ಬಂದು ಅವ್ರ ಹತ್ರ ಮಾತಾಡಿ ಅದ್ರದ್ದೊಂದು ಕಾಪಿ ಕೊಡಿಸ್ತೀನಿ. ವಿಡಿಯೋ ಆರ್ಡರ್ ಪಿ ಡಿ ಒಗೆ ಖಾತೆ ವಜಾ ಮಾಡೋದಕ್ಕೆ ಫೈಲ್ ಪುಟಪ್ ಮಾಡಿದ್ದಾರೆ, ಸೈನ್ ಹಾಕ್ಬೇಕು. ಸೈನ್ ಹಾಕಿರೋ ಕಾಪಿ ನಮ್ಗೆ ಇವತ್ತು ಕೊಟ್ಟಿದ್ರೆ ನಾವೇ ಎದ್ದೋಗ್ಬಿಡ್ತಾ ಇದ್ವಿ. ಬರಲಿ ಬನ್ನಿ, ಇವತ್ತು ಇದು ಅಂತಲ್ಲ, ನಾಳೆ ಬಂದ ತಕ್ಷಣ ಆಫೀಸಲ್ಲಿ ಇರೋದು ನೋಡ್ಕೊಂಡು. ಸರ್ ನಮ್ಮ ಕೋಲಾರ ಸರ್, ನಮ್ಮ ಕೋಲಾರ ಸರ್, ಆಫೀಸಲ್ಲಿ ಇರೋದು ನೋಡ್ಕೊಂಡು ಸರ್ ಇವ್ರನ್ನ ಯಾವ ವಿಚಾರದಲ್ಲಿ ನಂಬಕ್ಕೆ ಸಾಧ್ಯ ಇಲ್ಲ ಸರ್. ಹಂಗಾಗ್ತೈತೆ. ಬೆಳಗ್ಗೆ ಎಲ್ಲಿ ಆ ಪಿ ಡಿ ಒ ಎಲ್ಲಿ ಮುಂದಾಜಣ್ಣಲ್ಲಿ ಬೈಲಿ ಅಲ್ಲ, ಈಚಲ್ಲ ಇನ್ನೊಬ್ಬ ಮುಂದಾಜಣ್ಣಲ್ಲಿ ಆನೆಕಲ್ ಬೈಲಿ. ಬೆಳಗ್ಗೆ ಪಿ ಡಿ ಒ ಇವು ಅಂತ ಹೇಳ್ತಾವೆ ಸರ್, ಏನು ಬೇಕೋ ಮಾಡಿಸ್ತೀನಿ ಅಂತ. ಅದು ಇವ್ರು ರೆಕಾರ್ಡ್ ಮಾಡಿ ನನ್ಗೆ ಹಾಕೋದು. ಪಿ ಡಿ ಒ ಇವು ಅಂತ ಕೇಳಿರೋದು ಇಲ್ಲೈತೆ ನೋಡಿ ರೆಕಾರ್ಡ್. ಏನು ಮಾಡ್ತಾರೆ ಸರ್, ಏನು ಬೇಕೋ ಅವ್ರ ಕಡೆಯಿಂದ ಮಾಡಿಸ್ತೀನಿ ಬಿಟ್ಟು ಪಿ ಡಿ ಒ ಇವು ಬಿಲ್ಡರ್ಸ್ ಕಲ್ಲಪ್ಪ, ನಿರ್ಮಾಣ ಶೆಲ್ಟರ್ಸ್ ಕಡೆಯಿಂದ. ನಿಮಗೆ ನಾಳೆ ಅದು ಲೆಟ್ರ್ ಸಿಕ್ಕಿದ್ರೆ ಸರ್ ಇವತ್ತು ಇರೋಣ ಸರ್, ಇವತ್ತು ಹೋರಾಟ ಮಾಡ್ತಾ ಇರೋಂಥ ಉದ್ದೇಶ ಇವ್ರು ಮಾಡ್ತಾರೆ. ಇವರು ಅದಕ್ಕೆ ಮೊದಲು ನಮ್ಮನ್ನ ಆ ಕಡೆ ಎಲ್ಲ ನೋಡಿದ್ದಾರೆ. ಹೊಸಕೋಟೆ ಅದು ಇದು ನಾವು ಹೋರಾಟ ಮಾಡಿರೋದೆಲ್ಲ ಇವಾಗ ಗೊತ್ತು. ಅವರು ಇದು ಮಾಡ್ತಾರೆ. ಪಿ ಡಿ ಒ ಮಾಡ್ತಾ ಇಲ್ಲ. ಪಿ ಡಿ ಒಗೆ ಏನೂ ಅದ್ರ ಇದೇ ಇಲ್ಲ, ಸೆನ್ಸಿಟಿವಿಟಿನೇ ಇಲ್ಲ ಹೋರಾಟದ ಸೆನ್ಸಿಟಿವ್. ಈಗ ನಾವು ಹೋರಾಟ ಮಾಡಿದ್ದಿಲ್ಲ, ಶುಕ್ರವಾರ ಹೋರಾಟ ಮಾಡಿದ್ರೆ ಶನಿವಾರದಿಂದ ನೆಕ್ಸ್ಟ್ ಇವತ್ತಿನ ತನಕ ರಜಾ. ಇವತ್ತೇ ಬಂದಿರೋದು. ವಿಚಾರಿಸಿ ಸರ್, ನಿಜಾನ ಸುಳ್ಳು ನಾನು ಹೇಳ್ತಾ ಇರೋದು ನಿಜಾನ ಸುಳ್ಳ ವಿಚಾರಿಸಿ. ಏನಿದೆ ಈಗ ಶಾಮೀಲಾಗಿಲ್ಲ ಅಂತ ಕೇಳಿ ಸರ್, ಯಾರನ್ನಾದ್ರೂ ಮೆಂಬರ್ ಸದಾನಂದ ಅವ್ರು ಮಾತು ಕೇಳ್ಕೊಂಡು ಸದಾನಂದ ಅಂತ ಹೇಳ್ಬಿಟ್ಟು ಮೆಂಬರ್ ಇದ್ದಾನೆ ಸರ್. ಆ ವ್ಯಕ್ತಿ ಏನು ಹೇಳ್ತಾನೆ, 12 ದಿನ ರಜಾ ಹಾಕ್ಬಿಟ್ಟು ಸಂದೇಶ್ಗೆ ಎಷ್ಟು ಕೋಟಿ ಬೇಕೋ ಅಷ್ಟು ದುಡ್ಡು ಕೊಟ್ಬಿಡ್ತೀವಿ, ಸಂದೇಶ್ ಬರಲ್ಲ ಅಂತ ಹೇಳಿಸಿ ಅಯ್ಯಪ್ಪನ ರಜಾ ಮಾಡಿಸೋದು. ಇವಾಗ ಅವ್ರವರೇ ಕಿತ್ಲಾಡ್ತಾ ಇದ್ದಾರೆ. ಸಂದೇಶ್ಗೆ ಏನು ಬೇಕೋ ಎಲ್ಲ ಮಾಡ್ತೀನಿ, ಸಂದೇಶ್ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಇವಾಗ ಯಾಕೆ ಬಂದು ಸಂದೇಶ್ ನಮ್ಮ ಹತ್ರ ಬಂದರೂ ಎಲ್ಲ ಮಾತಾಡಿ. ನಾನು ದೊಡ್ಡ ವಿಚಾರದಲ್ಲಿ ಯಾವುದೇ ಒಂದು ಹೋರಾಟ ಬಂದ ಮೇಲೆ ಎಲ್ಲಿ ಶಾಮೀಲಾಗಿರೋಂಥ ಉದಾಹರಣೆನೇ ಇಲ್ಲ ಸರ್. ನಾವು ಮಾಡೇ ಇಲ್ಲ. ಇವತ್ತು ಬಾಡಿಗೆ ಮನೆಯಲ್ಲಿದ್ದೀವಿ ನಾವು. ನಮ್ಮಂತ ಇದೇ ಇಲ್ಲ. ನಾವು ಹೇಳೋಂಥದ್ದು ಒಂದೇ, ಇವ್ರನ್ನೇ ಯಾವ ಥರ ನಂಬೋದು. ನಮ್ಗೆ ಇವಾಗ ನೀವು ಇದ್ದೀರಾ, ನೀವು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಾನೇನಿಲ್ಲ ಸರ್, ನಾನು ಹೋಗ್ತಾ ಇರ್ತೀನಿ. ಇವರು ಮಾಡಲ್ಲ ನಾಳೆಯಿಂದ, ಇದು ನನಗೆ ಗೊತ್ತಿಲ್ಲ. ನೀವು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಜೀವನ ಅಲ್ಲ, ಅವ್ರು ಪುಟಪ್ ಮಾಡಿದ್ದಾರೆ ಸರ್. ಈಗ ಡಿ ವೈ ಎಸ್ ಸಾಹೇಬರು ಬಂದಿದ್ದಾರೆ, ಇವರು ಬಂದಿದ್ದಾರೆ, ಸಾಹೇಬ್ರೆ ಬಂದವರಲ್ಲ, ಸಾಹೇಬ್ರು ಕೊಡ್ತಾರೆ. ಆಮೇಲೆ ಸರ್, ಆಮೇಲೆ ನೀವು ಅವಕಾಶ ಮಾಡ್ಕೊಳ್ಳಿ. ಮಾಡಲ್ಲ 15 ದಿನ, ನಾನು ಇನ್ನೂ 15 ದಿನ ನೋಡ್ತೀನಿ. ಇವ್ರು ಮಾಡಲ್ಲ, ಆಮೇಲೆ ನೀವೇ ಅವಕಾಶ ಮಾಡಿಕೊಡ್ಬೋದು. ಥ್ಯಾಂಕ್ ಯು. ಅಷ್ಟೇ ಸರ್. ನಾವು ಅದೇ ಕೇಳ್ತಾ ಇರೋದು ಸರ್. ಪ್ರೊಸೀಜರ್ ಮಾಡೋಕ್ಕೆ ಏನು ಮಾಡ್ತಾರೋ ಮಾಡಲಿ.
ಬೆಳಗ್ಗೆ ನಮ್ಮ ಅವ್ರನ್ನ ಕರೆಸ್ತೀನಿ. ನಿಮ್ಮ ಮಾತಿಗೆ ನಾವು ಅವತ್ತು 3-4 ವಿಚಾರದಲ್ಲಿ ನೀವು ನಮ್ಗೆ ಸಹಾಯ ಮಾಡಿದ್ದೀವಿ. ನಮ್ಮ ಕುಮಾರಣ್ಣ ಬಂದು ಮಾತಾಡಿ 3-4 ವಿಚಾರದಲ್ಲಿ ನಿಮ್ಗೆ ನೀವು ನಮ್ಗೆ ಸಹಾಯ ಮಾಡಿದ್ದೀವಿ. ನಾವು ನಿಮ್ಮ ಧೈರ್ಯದಲ್ಲೇ ಇವಾಗ ದೂರದಿಂದ ಬಂದು ಹೋರಾಟ ಮಾಡೋದು ಸರ್. ಪೊಲೀಸ್ನವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ ಅಂತ ನಿಮ್ಮ ಮಾತು ಗೌರವ ಕೊಟ್ಟಿಲ್ಲ ಅಂತ ಬೇರೆ ಯಾರು ಮಾತು ಕೊಟ್ಟಿಲ್ಲ ಸರ್. ಈ 15 ಡೇಸು ಈ ಅಪ್ಪನ ಲೆಟ್ರ್ ಕೊಟ್ಟ ಮೇಲೆ ನಾವು PDO ಮಾಡಲ್ಲ. ಆಮೇಲೆ ನೀವೇ ಖುದ್ದು ನನಗೆ ನಮ್ಮ ಸಿದ್ದನಗೌಡ ಅಂತ ಇದ್ದಾರೆ ಇಲ್ಲಿ ಬಿಡು. ಏನು ಮಂಜಣ್ಣ ಮಂಜಣ್ಣ ಅಲ್ಲಪ್ಪ ಇವರೆಲ್ಲ ಮಂಜಣ್ಣ ಮಜಾ ಮಾಡೋದಕ್ಕೆ PDO ಅಷ್ಟೇ ಸಾಕು ಸರ್. ಈಗ ನಾವು ಅದನ್ನ ಫಾಲೋ ಅಪ್ ಆದರೂ ಮಾಡ್ತೀವಲ್ಲ, ಏನೂ ಮಾಡೇ ಇಲ್ಲ. ನೀವು ರಜೆ ಹಾಕೊಂಡು ಹೋಗ್ಬಿಟ್ರೆ ಈಗ ಅದು ಪ್ರೊಸೀಡಿಂಗ್ಸ್ ಲೆಟ್ರ್ ನಾನು ಕೊಟ್ಟರೆ ನಾವು ಫಾಲೋ ಅಪ್ ಆದರೂ ಮಾಡಿಕೊಂಡು ನಮ್ಮ ಸಂಘಟನೆ ಕಡೆಯಿಂದ ಯಾರು ಅಷ್ಟೇ ಅದನ್ನು ಕೊಡಲಿ. ಆ ಯಪ್ಪಾಗ ಒಂದು 15 ದಿನ ಟೈಮ್ ಕೊಡ್ತೀವಿ ಸರ್ ಬೇಕಾದರೆ PDOಗೆ. ಆ ಯಪ್ಪ ಅಲ್ಲಿಗೂ ಮಾಡಿಲ್ಲ ಅಂದರೆ ಸರ್ ನಮ್ಗೆ ನೀವೇ ದಿಕ್ಕೋ ನೀವೇನು ಮಾಡಿ ಅಷ್ಟೇ. ಡೆಮಾಲಿಷನ್ ಆಫ್ ಬಿಲ್ಡಿಂಗ್ಸ್ ಅಷ್ಟೇ ಇವನು ಕೋರ್ಸ್ ಪ್ರಾಥಮಿಕ ಬದಲಾವಣೆ ಮಾಡಬೇಕು. ಹೈಕೋರ್ಟ್ ಸರ್ ಡೆಮಾಲೇಷನ್ PDOನೇ ಮಾಡಿ. ಇಒ ಬರಲ್ಲ. ಇಒ ಏನಂದರೆ ಖಾತೆ ವಜಾ ಮಾಡೋದಕ್ಕೆ ಆದೇಶ ಮಾಡ್ಬೋದು. ಆದರೆ ಡೆಮಾಲೇಷನ್ ಮಾಡೋದು ಆನೇಕಲ್ ಯೋಜನಾ ಪ್ರಾಧಿಕಾರ ಮಾಡಬೇಕು. ಇವ್ರಿಗೆ ಮಾಡಿಬಿಟ್ಟಿದ್ದಾರೆ. ಇನ್ನು ಅವ್ರದ್ದೇನಿಲ್ಲ, ಅವ್ರ ಕೈ ತೊಗೊಂಡಿದ್ದಾರೆ. PDOನೇ ಡೆಮಾಲೇಷನ್ ಮಾಡಬೇಕು. ಯಾಕಂದರೆ ನಾವು ಸರ್ ಈಗ ನಾವು ಸಣ್ಣದೊಂದು ಅಂಗಡಿ ಹಾಕ್ಕೊಂಡ್ರೆ PDO ಬಂದು ಅಷ್ಟೇ ಮಾಡ್ತೇವೆ, ಬೇರೆ ಏನಿಲ್ಲ. ಅದು ಸರ್ಕಾರಿ ಜಾಗ, ಸರ್ಕಾರಿ ಕೆರೆ, ಸರ್ಕಾರಿ ಅದು ಲಕ್ಷ್ಮೀನಾರಾಯಣ ಶಶಿ ಪಾಟೀಲ್ ಅವ್ರದ್ದು ಕಂಪ್ಲೇಂಟ್ ಸೈಬರ್ ಆಫೀಸರ್. ಅದು ಟೈಮ್ FIR ಆಗಿದೆ ಸರ್. 1 ವರ್ಷಗಳು ಇಷ್ಟು ಅಕ್ರಮಗಳಾಗಿದೆ. ಪಾಟೀಲ್ ಸರ್, ಶಶಿ ಪಾಟೀಲ್, ಲಕ್ಷ್ಮೀನಾರಾಯಣ, ಸೂಕ್ಷ್ಮಮೂರ್ತಿ ಅಂತ ಅಲ್ಲಿ ಅವ್ರು ಮಾಡಿರೋ ಸೂಕ್ಷ್ಮಮೂರ್ತಿ 12,000 ರೂಪಾಯಿ ಸಂಬಳಕ್ಕೆ ಬರೋದಲ್ಲಿ ಇವತ್ತು 150 ಕೋಟಿ ಕೊಡ ಲೇಡಿ ಅಲ್ಲಿ ವಾರ್ಡನ್ನ ಕೆಲಸ ಬರೋಂಥ ಲೇಡಿ 150 ಕೋಟಿ ಶೂಟ್ ಮಾಡೋದು. ಅದಕ್ಕೆ ಸಂಬಂಧಪಟ್ಟ ನಿನ್ನೆ FIR ಆಗಿದೆ. ಹ್ಞೂ ಸರ್, ಕೊಡೋಣ FIR ಎಷ್ಟು ವರ್ಷ ಆದಮೇಲೆ FIR ಆಗಿದೆ ಸರ್. FIR ಯಾರು ಮಾಡೋಕ್ಕೆ ಮುಂದೆನೇ ಬಂದಿಲ್ಲ. ಅವ್ರ ಮೇಲೆ ಈ ತನಕ ತೆಗೆದುಕೊಳ್ಳೋದಕ್ಕೆ ಬಂದಿಲ್ಲ ಯಾರು. ಯಾವ್ದಾರು ಮಾಡಿದ್ದಾರೆ ಈ ತನಕ ನಿರ್ಮಾಣ ಶೆಲ್ಟರ್ಸ್ ಮೇಲೆ ಅಲ್ಲಿ ಜಿಗ್ನಿ ಕೊಡಿ. ಹೌದು ಸರ್. ನೀವೆಲ್ಲ ಅಲ್ಲಿ ಹೋಗ್ತಾ ಇದ್ದೀರಂತೆ, ಜಿಗಿಣಿ ಹೋಗ್ತಾ ಇದ್ದೀರಂತೆ ನೀವು? ಹಾಂ, ಅದೇ ಯಾರಾದರೂ ಒಬ್ಬರನ್ನಾದ್ರೂ ಲಕ್ಷ್ಮೀನಾರಾಯಣ ಅಲ್ಲೇ ಇದ್ದಾನಂತೆ FIR ಆದ್ರೂ ಅಲ್ಲಿ ಲೇಔಟಲ್ಲೇ ಇದ್ದಾನಂತೆ. ಲಕ್ಷ್ಮೀನಾರಾಯಣ ಅಲ್ಲೇ ಇದ್ದಾನೆ, ಅವನು ವಯಸ್ಸಾಗಿದೆ. ಅಲ್ಲಲ್ಲ, ಶಶಿ ಪಾಟೀಲ್ ಲೇಔಟಲ್ಲಿದ್ದಾನೆ. ಹಾಂ, ಅವನೇ ಈಗ ಎಷ್ಟು ಆಫೀಸಲ್ಲಿ ಕಂಪ್ಲೇಂಟ್ ತಪ್ಪಿಸಿರೋದು ಅವನೇ. ಆಮೇಲೆ ಆಗಿದೆ ಸರ್. ನಮಸ್ತೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ನಿಮ್ಮ ಆಶೀರ್ವಾದ ಹೆಂಗೆ ಇರ್ಬೇಕು ಸರ್ ಸದಾ ಏನು ಬೇಕೋ ನಿಮ್ಮ ಮಾರ್ಗ ಯಾವಾಗ ಗೌರವ ಕೊಡ್ತೀವಿ ಸರ್. ನಾಳೆ ಮಾತಾಡ್ತೀವಿ. ತಾಲೂಕು ಪಂಚಾಯಿತಿ ಆಫೀಸ್ ಎದುರು ಅಂದರೆ ಇಒ ಆಫೀಸ್ ಎದುರು ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟ. ಕಾರಣ ಏನಂದರೆ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರ್ಮಾಣ ಶೆಲ್ಟರ್ಸ್, ನಿಸರ್ಗ ಲೇಔಟ್ ಇಲ್ಲಿ ನಡೆದಿರೋಂಥ ಅಕ್ರಮಗಳು, CA ಸೈಟ್ಗಳು ಒತ್ತುವರಿ ತೆರವು ಮಾಡಬೇಕಾಗಿತ್ತು, ಇಲ್ಲಿ ತನಕ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡಿದ್ಮೇಲೆ 4 ದಿನ ಟೈಮ್ ಕೊಟ್ಟಿದ್ದೀವಿ. 4 ದಿನದೊಳಗೆ ನಮ್ಗೆ ನ್ಯಾಯ ಸಿಗಬೇಕು, ಎಲ್ಲ ಅಕ್ರಮ ಕಟ್ಟಡಗಳು ಒತ್ತುವರಿ ತೆರವಾಗಬೇಕು ಅಂತ ಹೇಳ್ಬಿಟ್ಟು ನಾವು ಟೈಮ್ ಕೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಸರಿ ಆಯಿತು, ಎಲ್ಲದಕ್ಕೂ ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದವರು ನಾವು PDO ಅವರು. ನಾವು ಪ್ರತಿಭಟನೆ ಮಾಡಿದ ನೆಕ್ಸ್ಟ್ ಡೇಯಿಂದ ರಜೆ ಹಾಕಿದ್ದಾರೆ. 10 ದಿನ ರಜೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧಿಕಾರಿಗಳು ಈ ಕೂಡಲೇ ಡೆಮಾಲೇಷನ್ ಮಾಡಬೇಕು, ಕೋರ್ಟ್ ಆದೇಶ ಆಗೈತಿ ಡೆಮಾಲೇಷನ್ ಮಾಡಬೇಕು ಅಂತ. ಕೋರ್ಟಿಂದ ಡೆಮಾಲೇಷನ್ ಮಾಡಬೇಕು ಅಂತ ಆದೇಶ ಆಗಿದೆ. ಅದಾದಮೇಲೆ ಅವ್ರು ಸ್ಟೇ ಹಾಕಿದ್ರು, ಸ್ಟೇ ಕೂಡ ವೇಕೆಂಟ್ ಆಗೈತಿ. ಇದಾದಮೇಲೆ ಆನೇಕಲ್ ಯೋಜನಾ ಪ್ರಾಧಿಕಾರದವ್ರದ್ದು ಕೂಡ ಆದೇಶ ಆಗೈತೆ, ಇಒ ಅವ್ರದ್ದು ಕೂಡ ಆದೇಶ ಆಗೈತೆ. ಒಂದು ಡೇಟ್ ಫಿಕ್ಸ್ ಮಾಡಿ ಒತ್ತುವರಿ ತೆರವು ಮಾಡಬೇಕು. ಯಾಕಂದರೆ ಅಕ್ರಮ ಕಟ್ಟಡಗಳು, CA ಸೈಟು ಅಕ್ರಮ ಕಟ್ಟಡಗಳು. ಇದಕ್ಕೆ ಸಂಬಂಧಪಟ್ಟಂಗೆ ಇವರು PDO ಅವರು ಕಾರ್ಯನಿರ್ವಹಿಸದೇ ಇರೋದನ್ನ ಖಂಡಿಸಿ FIR ಆಗಬೇಕಾಗಿತ್ತು, FIRನೇ ಆಗೈತೆ. ಈಗ ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡ್ತಾ ಇದ್ದಾರೆ. PDO ಅವರು ಅಕ್ರಮ ಕಟ್ಟಡಗಳನ್ನ ಒತ್ತುವರಿ ತೆರವು ಮಾಡದೇ ಇರೋದನ್ನ ಮತ್ತು ಎಲ್ಲೋ ಒಂದು ಕಡೆ ಹಬ್ಬಗಳ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ಒಂದು ಶಂಕೆ ನಮ್ಗೆ ಬಂದಿರೋದ್ರಿಂದ ಇವತ್ತು ಆದೇಶ ಆಗೋ ತನಕ
ಏನೋ ನಮ್ಮ CA ಸೈಟು ಒತ್ತುವರಿ ತೆರವಾಗೋ ತನಕ ಮತ್ತು ಅವ್ರ ಮೇಲೆ ಒತ್ತುವರಿ ಮಾಡ್ಕೊಂಡು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿರೋಂತಹ ಶಶಿ ಪಾಟೀಲು ಮತ್ತು ಲಕ್ಷ್ಮೀನಾರಾಯಣು SM ಪಾಟೀಲು ಇವ್ರ ಮೇಲೆ FIR ದಾಖಲಾಗೋ ತನಕ ಅನಿರ್ದಿಷ್ಟಾವಧಿ ಹೋರಾಟ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಕಂಟಿನ್ಯೂ ಈಗ ಆದೇಶ ಕೊಟ್ಟರೆ ಇವತ್ತು ಈಗ ಆದೇಶ ಕೊಟ್ಬಿಟ್ರೆ ಇವತ್ತು ಎಂಡು. ಆದೇಶ ಕೊಟ್ಟಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ. ಸರ್ ನಮಸ್ಕಾರ. ಇವತ್ತು ಆನೆಕಲ್ಲು EO ಆಫೀಸ್ ಎದುರು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟ ಹಾಕ್ಕೊಂಡಿದ್ದೀವಿ. ಆದರೆ ಮಾನ್ಯ DYSP ಸಾಹೇಬರು ಬಂದು ನಿನ್ನೆ ನೈಟು ಈ ನಿರ್ಮಾಣ್ ಶೆಲ್ಟರ್ಸ್ ಭೂಗಳರ ವಿರುದ್ಧ FIR ಆಗಿತ್ತು, ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡ್ತೀವಿ ಅಂತ ಬಿಟ್ಟು ಹೇಳಿದರು. ಜೊತೆಗೆ EO ಅವ್ರ ಕಡೆಯಿಂದ ಮೊದಲಿಗೆ ಖಾತೆ ವಜಾ ಮಾಡಿಸ್ತೀವಿ, ಅದಾದಮೇಲೆ ಇದನ್ನು ಯಾವುದು ನಮ್ಮ ಬಿಲ್ಡಿಂಗ್ಸ್ ಅಕ್ರಮ ಕಟ್ಟಡಗಳನ್ನ ಡೆಮಾಲೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು EO ಅವ್ರು ಹೇಳಿದ್ರು. ಅವ್ರ ಮಾತಿಗೆ ನಮ್ಗೆ ನಂಬಿಕೆ ಇಲ್ಲ. ಇವ್ರು ನಮ್ಮ DYSP ಸಾಹೇಬರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು, ಸಬ್ ಇನ್ಸ್ಪೆಕ್ಟರ್ಗಳು ಇವರೆಲ್ಲರೂ ಬಂದು ಇಲ್ಲ ಕಾನೂನಾತ್ಮಕವಾಗಿ ಕ್ರಮ ನಡೀಲಿ, ಅಕಸ್ಮಾತ್ ನಡೆದಿಲ್ಲ ಅಂದಾಗ ನೀವು ಮತ್ತೆ ಬಂದು ಇಲ್ಲಿ ಹೋರಾಟ ಮಾಡಿರಿ, ಅದಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಈ ಸಲ ನಾವು ಹೋರಾಟ ಮಾಡೋದಕ್ಕೆ ಯಾವುದೇ ಪರ್ಮಿಷನ್ ಸಿಕ್ಕಿದ್ದಿಲ್ಲ, ಆದರೂ ನಾವು ಬಂದು ಹೋರಾಟ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನು ಕೇವಲ ಕಡಿಮೆ ಕಾಲಾವಕಾಶ ಮಾನ್ಯ ತಾಲೂಕು EO ಮತ್ತು PDO ಅವ್ರು ಕೊಡ್ತಾ ಇದ್ದೀವಿ. ಇವ್ರ ಖಾತೆಗಳು ನಕಲಿ ಖಾತೆಗಳು CA ಸೈಟ್ ನಕಲಿ ಖಾತೆಗಳು ವಜಾ ಆಗಿ ಇವ್ರ ವಿರುದ್ಧ ಕ್ರಮ ಆಗಿಲ್ಲ, ಆ ಬಿಲ್ಡಿಂಗ್ಸ್ ಡೆಮಾಲೇಷನ್ ಆಗಿಲ್ಲ ಅಂದರೆ ಮತ್ತೆ ಇಲ್ಲೇ ಬಂದು ಹೋರಾಟ ಮಾಡ್ತೀವಿ ಸರ್. ಅದು ಹೊಸ್ದಾಗೆ ಅದೆಲ್ಲ ಹೊಸ್ದಾಗೇನಿಲ್ಲ, ಇದೇ ಹೋರಾಟನ ಕಂಟಿನ್ಯೂ ಮಾಡ್ತೀವಿ. ಈಗ ಮಾನ್ಯ ಪೊಲೀಸ್ ಇಲಾಖೆಗೆ ನಾವು ಗೌರವ ಕೊಟ್ಟು ಇವತ್ತು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಅದೇನೈತೆ ಕಾನೂನಾತ್ಮಕವಾಗಿ ಹೋರಾಟ ತಗೊಂಡೆ ಪರ್ಮಿಷನ್ ತಗೊಂಡೆ ಅದೇನೈತೆ ಹೋರಾಟ ಮಾಡ್ತೀವಿ. ಇವತ್ತಿನ ದಿನ ಈ ಸದಾನಂದನ್ ಅವ್ರನ್ನ ಅವರೇ ಮೈನ್ ಕಿಂಗ್ ಪಿನ್, ಇದರಲ್ಲಿ ಮೈನ್ ಅದರಲ್ಲಿ ಅದೇನದು ಬೇರೆ ಥರ ಕೈ ಜೋಡಿಸಿರೋಂಥದ್ದು ಶಾಮೀಲಾಗಿರೋಂಥ ವ್ಯಕ್ತಿನ ಅವರು ವಿಚಾರವಾಗಿ ಲೋಕಾಯುಕ್ತದಲ್ಲಿ ತನಿಖೆ ಆಗಬೇಕು. ಅವರು ಲೋಕಾಯುಕ್ತಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ, ಅಂದರೆ ಮಿಸ್ಕಮ್ಯುನಿಕೇಷನ್, ಅಂದರೆ ಮಿಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ, ದಾಖಲೆಗಳು ಕೊಡ್ದಿರಾ ಕೇಸ್ನೇ ವಜಾ ಆಗೋ ಥರ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಅಂತ ಕೂಡ ನಾವು DYSP ಸಾಹೇಬ್ರಿಗೆ ಮಾತಾಡಿದ್ದೀವಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಎಲ್ಲದಕ್ಕೂ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಈಗ ಕಾನೂನು ನಮ್ಮ ಪೊಲೀಸು ಇಲಾಖೆ ಅಧಿಕಾರಿಗಳ ಒಂದು ಮಾತಿಗೆ ಗೌರವ ಕೊಟ್ಟು ಇವತ್ತಿನ ಈ ಒಂದು ಹೋರಾಟ ಇವತ್ತಿಗೆ ಸದ್ಯಕ್ಕೆ ಇದು ಮಾಡ್ತಾ ಇದ್ದೀವಿ. ಇನ್ನು ನೋಡೋಣ, ಇವ್ರು ಕೆಲಸ ಮಾಡಿಲ್ಲ ಅಂದರೆ ಮಾಮೂಲಿ ನಮ್ಮದು ಹೋರಾಟ ಇರೋದಲ್ಲ, ಮಾಡ್ತಾನೆ ಇರ್ತೀವಿ. ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನೋಡೋಣ ಏನೇನಾಗುತ್ತೋ. ಈ ಕೂಡಲೇ ಖಾತೆ ವಜಾ ಆಗಬೇಕು, ಅಕ್ರಮ ಬಿಲ್ಡಿಂಗಲ್ಲಿ ಡೆಮಾಲೇಷನ್ ಆಗಬೇಕು ಸರ್, ಅಷ್ಟೇ.